ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ಮನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮಾನವನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತವಜಂ ವಿಭುಮಾದ್ಯಮೀಶಂ ವಂದೇ ಭುವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದ್ದಶಾಂಗುಲಂ. ಓಂ ನಮಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹವೇ ಸಹಸ್ರನಾಮನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಭಗವಂತನ 1000 ರೂಪನಾಮಗಳ 4ನೆಯ ಪ್ರವಚನ ಚಿಂತನೆ. ಗುರುಗಳ ಬನ್ನಂಜಿಯವರ ನಾಮಚಂದ್ರಿಕೆಯ ಪ್ರಥಮ ನಾಮದ ಮೇಲಿನ 65ನೆಯ ಅರ್ಥ. ಅಲ್ಲಿ ವಿಶ್ವಪದದಲ್ಲಿ ವಿಕಾರಕ್ಕೆ ವಿಗತಿ, ಪ್ರಜನ, ಕಾಂತಿ, ಅಸನ, ಕಾದನ ಎನ್ನುವ 5 ಅರ್ಥದಲ್ಲಿ ಈಗ 4ನೆಯದಾದ ಅಸನ ಎನ್ನುವ ಅರ್ಥದಲ್ಲಿನ ಚಿಂತನೆಯನ್ನು ಮತ್ತೆ ಎತ್ತಿಕೊಂಡಿದ್ದಾರೆ. ಸಜ್ಜೀವೇಶು ವೇತಿ ಅತ್ಸ್ಯತಿ ಸ್ಥಾಪಯತಿ ಶಂ ವಂ ಚೇತಿ ವಿಶ್ವಂ. ಮೊದಲನೇದ್ದು ವಿಕಾರಕ್ಕೆ ವೇತಿ ಅಂತ ಕ್ರಿಯಾಪದದ ವ್ಯವಸ್ಥೆ, ಅಸ್ಯತಿ ಅಂತ ಅರ್ಥ, ಅಸುಕ್ಷೇಪೆ ಅಂತ ಅರ್ಥದಲ್ಲಿ ಸ್ಥಾಪಯತಿ ಶಂ ವಂ, ಸುಖವನ್ನು ಮತ್ತು ಜ್ಞಾನವನ್ನು ಹಾಕುತ್ತಾನೆ, ನೀಡುತ್ತಾನೆ ಅಂತ. ಯಾರಿಗೆ? ಸಜ್ಜನರಿಗೆ, ಸಜ್ಜೀವೇಶು. ಹಾಗೆಯೇ ಅಸತ್ಸು ಅಸ್ಯತಿ ನಿರಸ್ಯತಿ ಚ, ಯಾವುದನ್ನು? ಶಂ ವಂ ಚೇತಿ. ಇನ್ನೇ ಹೇಳಿದ ಹಾಗೆ ದುರ್ಜನರಲ್ಲಿ ಸುಖವನ್ನು ಮತ್ತು ಜ್ಞಾನವನ್ನು ಇಲ್ಲ ಮಾಡ್ತಾನೆ. ಅಸ್ಯತಿ ನಿರಸ್ಯತಿ. ಉಪಸರ್ಗಗಳಿಗೆ, ವಿಶೇಷವಾಗಿ ಕ್ರಿಯಾಪದಗಳಿಗೆ ಉಪಸರ್ಗಗಳು ಸಂಬಂಧವನ್ನು ಪಡ್ತಾವೆ ಅರ್ಥೈಸಿಕೊಳ್ಳುವಲ್ಲಿ. ಗಮಯತಿ ಇದ್ದಾಗ ಅವಗಮಯತಿ ಅಂತ ಹೇಳಿಕೊಂಡಾಗೆ. ಇನ್ನು ಮುಂದಿನ ಅರ್ಥ ವಿ ಖಾದನೆ ಎನ್ನುವ ಅರ್ಥದಲ್ಲಿ ಅಂತೆ ವೇತಿ ಖಾದತಿ ವಿಶ್ವಂ. ಹಾಗಾಗಿ ಜಗತ್ತನ್ನು ವಿ ಅಂದರೆ ವೇತಿ ಅಂದರೆ ಖಾದತಿ ಅಂತ ಅರ್ಥ. ಏನನ್ನು? ವಿಶ್ವಂ ವೇತಿ, ಜಗತ್ತನ್ನು ಕಬಳಿಸುತ್ತಾನೆ, ಇಲ್ಲ ಮಾಡ್ತಾನೆ. ಅಲ್ಲಿ ವಿಕಾರಕ್ಕೆ 2 ಬಾರಿ ಅನ್ವಯ. ವಿಶ್ವಂ ಅಂತ ಸಮಾನೇ ಲೋಪಃ ಅಂತ ಆಗಿದೆ ಅಂತ ಅರ್ಥ ಮಾಡಬೇಕು. ಪುನಃ ಸರ್ಗೇ ಪುನಃ ಶ್ವಾಯೇತ್, ಅದರಂತೆ ಪುನಃ ಜಗತ್ತನ್ನು ಸೃಷ್ಟಿಯ ವಿಷಯದಲ್ಲಿ ಆರಂಭದಲ್ಲಿ ಬಂದಾಗ ಮತ್ತೆ ಪುನಃ ಸೃಷ್ಟಿ ಮಾಡ್ತಾನೆ. ಶ್ವಾಯೇತಿ ಅಲ್ಲಿ ವಿ ಅಂದರೆ ವೇತಿ ಅಂತಷ್ಟೇ, ಶ್ವಂ ಅಂದರೆ ಶ್ವಾಯೇತಿ ಅಂತ ಅರ್ಥ. ಹಾಗಾದರೆ ವಿಶ್ಚ ಶ್ವಶ್ಚ ಅಂತ ಅರ್ಥ ಮಾಡಿದರೆ ವೇತಿ ಅಂದರೆ ಎನ್ನುವುದಕ್ಕೆ ಖಾದತಿ ಅಂತ ಅರ್ಥ, ಶ್ವಂ ಎನ್ನುವುದಕ್ಕೆ ಶ್ವಾಯತಿ ಅಂತ ಅರ್ಥ. ಬಹಿರ್ಗಮಯತಿ, ಹೊರಗೆ ತರ್ತಾನೆ. ಶೋಗತಿ ಎನ್ನುವ ಧಾತ್ವರ್ಥದಲ್ಲಿ ಜಗತ್ತನ್ನು 2 ಪ್ರಕಾರದಿಂದಲೂ ಸೃಷ್ಟಿ ಮತ್ತು ಸಂಹಾರವನ್ನು 2 ಮಾಡುತ್ತಾನೆ ಎನ್ನುವ ಅರ್ಥದಲ್ಲಿ ಅದರ ಚಿಂತನೆಯನ್ನು 67ನೇ ಅರ್ಥದಲ್ಲಿ ತಂದಿದ್ದಾರೆ. ಏವಂ ಶ್ವಾಯೇತಿ ಪಾಲನೆಯನ್ನು ವರ್ಧಯತಿ ಚೇತಿ ವಿಶ್ವಂ. ಇದರಂತೆ ಶ್ವಾಧಾತುವಿಗೆ ಗತ್ಯರ್ಥವ ಹೇಳಿದ ಹಾಗೆ ವರ್ಧನಾರ್ಥವನ್ನು ಉಲ್ಲೇಖ ಮಾಡಿದರೆ ಜಗತ್ತನ್ನು ಪಾಲನೆ ಮಾಡ್ತಾನೆ. ಶ್ವಾಯತಿ ಅಂದರೆ ವರ್ಧಯತಿ ಅಂತ. ಈ ಅರ್ಥದಲ್ಲಿ ಸಹ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರವನ್ನು ತಿಳಿಸಿಕೊಟ್ಟಾಗ ಆಗ್ತದೆ. ವಿನಾ ಇಚ್ಛೆಯ ಶ್ವಾಯತಿ ಚಾರಯತಿ ಜಗತಿತಿ ವಿಶ್ವಂ. ಇನ್ನು ವಿಕಾರಕ್ಕೆ ಇನ್ನೊಂದು ಅರ್ಥ ಇತ್ತು, ಕಾಂತಿ ಅಂತ ಅರ್ಥ. ಕಾಂತಿ ಶಬ್ದಕ್ಕೆ ಅರ್ಥ ಇಚ್ಛಾ ಅಂತ ಅರ್ಥ. ಹಾಗಾಗಿ ಏನಾಯಿತು? ವಿ ಅಂದರೆ ವಿನಾ ಇಚ್ಛೆಯ ಅಂತ ಅರ್ಥ. ಇಚ್ಛೆಯಿಂದಲೇ ಶ್ವಾಯತಿ ಜಗತ್ತನ್ನು ನೇಮಿಸುತ್ತಾನೆ, ನಡೆಸಿಕೊಡುತ್ತಾನೆ. ಚಾರಯತಿ
ಶ್ವಾಧಾತುವಿಗೆ ಗತ್ಯರ್ಥ ಆದ್ದರಿಂದ ಚಾರಯತಿ, ಸಂಚಾರ ಮಾಡಿಸುತ್ತಾನೆ, ತಿರುಗಿಸುತ್ತಾನೆ, ಓಡಾಡಿಸುತ್ತಾನೆ ಎನ್ನುವ ಅರ್ಥದಲ್ಲಿ ವಿಶ್ವಂ. ಇನ್ನೊಂದು ಅರ್ಥ ವಿನಾ ಸ್ವೇಚ್ಛೆಯ ಶ್ವಯತಿ ಚರತಿ ವನಾದ್ವನಂ ರಾಮಾವತಾರೇ ಇತಿ ವಿಶ್ವ. ವಿ ಎನ್ನುವುದಕ್ಕೆ ಗತ್ಯರ್ಥದ ಕಾಂತ್ಯರ್ಥದಲ್ಲಿ ಇಚ್ಛಾ ಅಂತಲೇ ಅರ್ಥ. ಇಚ್ಛೆಯಿಂದ ಅಂತ. ಯಾರ ಇಚ್ಛೆಯಿಂದ? ಸ್ವೇಚ್ಛೆಯಿಂದ, ತನ್ನದೇ ಆದ ಇಚ್ಛೆಯಿಂದ, ಯಾರದ್ದೋ ಇಚ್ಛೆಯಿಂದ ಅಲ್ಲ. ಯಾಕೆ ಬೇಕಾಯಿತು ಇಲ್ಲಿ ಸ್ವೇಚ್ಛೆಯ ಅಂತ ಕೊಟ್ಟದ್ದು ಕೇಳಿದರೆ, ಇನ್ನು ಕೈಕೇಯಿಗಾಗಿ, ತನ್ನ ತಾಯಿಗಾಗಿ, ಅಥವಾ ದಶರಥನಿಗಾಗಿ, ಅವನ ಮಾತು ಉಳಿಸಲಿಕ್ಕಾಗಿ, ಇನ್ಯಾವುದೋ ಕಾರಣಕ್ಕಾಗಿ ಭಗವಂತ ಕಾಡಿಗೆ ತೆರಳಿದ್ದಲ್ಲ ಅನ್ನೋದನ್ನು ಹೇಳಲಿಕ್ಕೋಸ್ಕರ ವನಾದ್ವನಂ ಚರತಿ, ಸ್ವೇಚ್ಛೆಯ ಚರತಿ, ವಿನಾ ಚರತಿ ಅಂತ ಅರ್ಥ. ವಿನಾ ಅಂದರೆ ಇಚ್ಛೆಯಿಂದ ಅಂತ, ಸ್ವೇಚ್ಛೆಯಿಂದ ಅಂತ. ಹೀಗಾಗಿ ತನ್ನ ಇಷ್ಟದಂತೆ ಅಥವಾ ಸ್ವಜನರ ಇಚ್ಛೆಗಾಗಿ ಅಂತ, ತನ್ನವರ ಕಾಡಿನಲ್ಲಿರತಕ್ಕಂಥ ಋಷಿಮುನಿಗಳ ಉದ್ಧಾರಕ್ಕಾಗಿ ತಿರುಗಿದ್ದಾನೆ. ಚರತಿ ವನಾದ್ವನಂ, ವಿಶೇಷವಾಗಿ ಅವನು ಸಂಚಾರ ಮಾಡಿದ್ದರಿಂದ ಅವನ ದ್ವಾರಪಾಲಕರಾದ ಜಯವಿಜಯರಾದ ರಾವಣ ಕುಂಭಕರ್ಣನ ಸಂಹಾರಕ್ಕೆ ಕಾರಣವಾಯಿತದು. ಅದರಿಂದ ವನಾದ್ವನಂ ರಾಮಾವತಾರೇ, ರಾಮಾವತಾರದಲ್ಲಿ. ಹಾಗೆ ವನಾದ್ವನಂ ಚರತಿ ಎನ್ನುವುದು ವಿನಾ ಸ್ವೇಚ್ಛೆಯ ಎನ್ನುವುದು ವೃಂದಾವನದಲ್ಲಿಯೂ ಆಗ್ತದೆ. ಹಾಗೆ ವೃಂದಾವನೇ ಗೋಪಗೋಪಿಹಿ ಸಹ, ಅಲ್ಲಿ ವೃಂದಾವನದಲ್ಲಿಯೂ ಸಂಚಾರ ಮಾಡಿದ್ದಾನೆ ದನಗಳ ಜೊತೆಯಲ್ಲಿ. ದನಗಳ ಜೊತೆಯಲ್ಲಿ ಮಾತ್ರ ಅಲ್ಲ, ದನ ಕಾಯುವವರ ಜೊತೆಯಲ್ಲಿ, ಗೋಪಗೋಪಿಯರ ಜೊತೆಯಲ್ಲಿಯೂ ಸಂಚಾರ ಮಾಡಿದ್ದಾನೆ ಎನ್ನುವ ಅರ್ಥದಲ್ಲಿ ವಿಶ್ವಂ ಶಬ್ದಾರ್ಥ. ಇನ್ನೊಂದು ಅರ್ಥ ಕಾದನಾರ್ಥದಲ್ಲಿ ನವನೀತಂ ಕಾದನ್ ಗೋಕುಲೇ ವವೃಧಯತಿ ವಿಶ್ವಂ. ವೇತಿ ಮತ್ತು ಶ್ವಾಯತಿ, ಶ್ವಯತಿ ಎರಡು ಅರ್ಥದಲ್ಲಿ. ವೇತಿ ಅಂದರೆ ಕಾದತಿ ಅಂತ ಅರ್ಥ, ಶ್ವಯತಿ ಅಂದರೆ ಸಂಚಾರ ಮಾಡಿದ್ದಾನೆ ಅಂತ ಅರ್ಥ, ಬೆಳೆದಿದ್ದಾನೆ ಅಂತ ಅರ್ಥ. ಶೋ ವೃದ್ಧೌ ಧಾತ್ವರ್ಥದಲ್ಲಿ, ಟು ಓಶ್ವಿಗತಿ ವೃದ್ಧಿಯೋ ಧಾತ್ವರ್ಥದಲ್ಲಿ ವೃದ್ಧಿಯಾರ್ಥದಲ್ಲಿ ಹೇಳಿದರೆ, ವೇತಿ ಎನ್ನುವುದರಲ್ಲಿ ಬೆಣ್ಣೆಯನ್ನು ತಿಂದಿದ್ದಾನೆ, ಬೆಳೆಯುತ್ತಾನೆ ಅಂತ. ಬೆಣ್ಣೆಯನ್ನು ತಿನ್ನುತ್ತಾ ಬೆಳೆದ ಅಂತ. ಅಂದರೆ ಲೋಕದ ದೃಷ್ಟಿಯಿಂದ ಅವನು ಬೆಣ್ಣೆಯ ಮತ್ತು ದನದ ಸೊತ್ತುಗಳ ಉಪಹಾರವನ್ನು ಮಾಡಿದ್ದಾನೆ ಅಂತ ತೋರಿಸಿಕೊಡುವಲ್ಲಿ. ವಿಷು ಪಕ್ಷಿಷು ಚರತೀತಿ ವಿಶ್ವಂ. ವಿ ಪಕ್ಷಿ ಪರಮಾತ್ಮನೋ ಹಿಂದೆ ಕೋಶ ಕೊಟ್ಟಿದ್ದಾರೆ. ವಿ ಅಂದರೆ ಹಿಂದೆ ಹೇಳುವಾಗ ಪಕ್ಷಿ ಅಂತೇಳಿ ಪಕ್ಷಿಯ ಅರಸನಾದ ಗರುಡನನ್ನು ಅರ್ಥ ಮಾಡಿದರು. ಈಗ ಖಾಲಿ ಪಕ್ಷಿ ಮಾತ್ರ ಅರ್ಥ ಮಾಡ್ತಾ, ಪಕ್ಷಿ ರಾಶಿಗಳಲ್ಲಿ, ಪಕ್ಷಿ ಪ್ರಭೇದಗಳಲ್ಲಿ, ಪಕ್ಷಿ ಜಾತಿ ವಿಶೇಷಗಳಲ್ಲಿ ತಾನು ಸಂಚಾರ ಮಾಡ್ತಾನೆ. ಸಂಚಾರ ಅಂದರೆ ಹಾರಿಕೊಂಡು ಹೋಗ್ತಾನೆ ಎನ್ನುವ ಅರ್ಥಕ್ಕಿಂತಲೂ ಅವುಗಳನ್ನು ಪ್ರೇರಣೆ ಮಾಡ್ತಾನೆ, ಅವುಗಳಲ್ಲಿ ನೆಲೆಗೊಂಡಿದ್ದಾನೆ ಎನ್ನುವ ಅರ್ಥವನ್ನು ವಿಶೇಷವಾಗಿ ಮಾಡಲಿಕ್ಕೆ ಬರ್ತದೆ. ವಿಷು ಜ್ಞಾನಿಷು ತೇಷಾಂ ಹೃದಯ ಚರತಿ ಇತಿ ವಿಶ್ವ. ಇನ್ನೊಂದು ವಿಕಾರಕ್ಕೆ ಗತ್ಯರ್ಥ ಇರುವುದರಿಂದ ವಿಗಳು ಅಂದರೆ ಜ್ಞಾನಿಗಳು ಅಂತ ಅರ್ಥ. ವಯಃ ಅಂದರೆ ಜ್ಞಾನಿಗಳು ಅಂತ ಅರ್ಥ. ಅವರಲ್ಲಿ ಜ್ಞಾನಿಗಳಲ್ಲಿ ಇದ್ದಾನೆ, ಅವರನ್ನು ವಿಶೇಷವಾಗಿ ನೇಮಿಸುತ್ತಾನೆ ಎನ್ನುವ ಅರ್ಥದಲ್ಲಿ ಎಲ್ಲಿರ್ತಾನೆ? ತೇಷಾಂ ಹೃದಯ ಚರತ್, ಅವರ ಹೃದಯದಲ್ಲಿ ಇದ್ದಾನೆ. ಅಲ್ಲಿ ಶ್ವಕಾರಕ್ಕೆ ಗತ್ಯರ್ಥವೇ ಹೇಳಲಿಕ್ಕೆ. ಅದರಿಂದ ವಿಷನ್ ವಾಯೇತಿ ಚಾಲಯತಿ ಇತಿ ವಿಶ್ವಂ. ಇನ್ನೊಂದು ವಿಶ್ವ ಶಬ್ದದಲ್ಲಿ ಮೊದಲಿಗೆ ವಿಷನ್ ಅಂತ ವಿಷ ಶಬ್ದವನ್ನು ಅರ್ಥ ಮಾಡ್ತಾ ವಿಷ ಪ್ರವೇಶದ ಅರ್ಥದಲ್ಲಿ ಮಾಡಿಟ್ಟುಕೊಂಡು ವಿಷು ಮತ್ತೆ ವಿಶತಿ ಮತ್ತು ವಾಯೇತಿ. ವಾಯೇತಿ ಅಂದರೆ ಈ ಶಬ್ದಕ್ಕೆ ಚಾಲನಾರ್ಥ ಇರೋದರಿಂದ ಚಾಲಯತಿ ವಿಶ್ವಂ, ಜಗತ್ತನ್ನು ನಡೆಸಿಕೊಡುವವನು ಅಂತ. ಇನ್ನೊಂದು ವಕಾರಕ್ಕೆ ಅರ್ಥ ಹೇಳ್ತಾರೆ, ವಾಗತಿ ಗಂಧನಯೋ ಅಂತ ಧಾತ್ವರ್ಥ ಇದೆ. ವಿ ಅರ್ಥದಲ್ಲಿ ಗತಿ ಅರ್ಥ ಬಂತಲ್ಲ, ಇನ್ನೊಂದು ಅರ್ಥ ಗಂಧನ ಅರ್ಥ ಇದೆ. ಗಂಧನ ಅರ್ಥ ಅಂದರೆ ಏನರ್ಥ? ಗಂಧನಂ ಮರ್ದನಂ ಇತ್ಯರ್ಥ. ಗಂಧನಕ್ಕೆ ಮರ್ದನ ಅಂತ ಅರ್ಥ ಇರುವುದು. ವಿಷನ್ ವಾತಿ, ವಿಶ್ವ ಎನ್ನುವಲ್ಲಿ ವಿಷನ್ ವಾತಿ, ಪ್ರವೇಶ ಮಾಡ್ತಾ, ವಾತಿ ಅಂದರೆ ಮರ್ದಯತಿ, ಯಾರನ್ನು? ದುಷ್ಟಾನ್, ದುಷ್ಟರನ್ನು ಸಂಹಾರ ಮಾಡ್ತಾನೆ ಎನ್ನುವ ಅರ್ಥದಲ್ಲಿ. ಇನ್ನೊಂದು ದೋಷಾಂಶ್ಚ, ದುಷ್ಟರಿಂದ ನಮಗೆ ಬಂದಿರತಕ್ಕಂಥ ದೋಷಗಳನ್ನು ನಿವೃತ್ತಿ ಮಾಡ್ತಾನೆ ಅಂತ. ಇದನ್ನು 3-4 ಅರ್ಥದಲ್ಲಿ, ಅವರು ಒಂದೇ ಅರ್ಥದಲ್ಲಿ ಲೆಕ್ಕ ಕೊಟ್ಟಿದ್ದಾರೆ. 3-4 ಅರ್ಥದಲ್ಲಿ ವಿಷನ್ ವಾತಿ, ವಿಶ್ವ ಎನ್ನುವುದಕ್ಕೆ ಪ್ರವೇಶ ಮಾಡಿ ಮರ್ದನ ಮಾಡ್ತಾನೆ ಅಂತ ಅರ್ಥ. ಏನನ್ನು? ದುಷ್ಟರನ್ನು ಮರ್ದನೆ ಮಾಡ್ತಾನೆ ಅಂತ. ಎಲ್ಲಿ? ಬಾಕ್ಯದಲ್ಲಿ, ಲೋಕದಲ್ಲಿರತಕ್ಕಂಥ ದುಷ್ಟರನ್ನು. ಇನ್ನು ಆಂತರ ದುಷ್ಟರು, ಕಾಲನೇಮಿಯಾದಿಗಳು, ಕಾಮಾದಿಗಳಿಗೆ ಕಾರಣರಾದವರು, ಅವರನ್ನು ಸಂಹಾರ ಮಾಡ್ತಾನೆ ಅಂತ. ಹಾಗೆ ಅದಕ್ಕೆ ಕಾರಣವಾದಂಥ ದೋಷಗಳನ್ನು, ಕಾಮಕ್ರೋಧಾದಿಗಳನ್ನು ನಿರ್ಮೂಲನೆ ಮಾಡ್ತಾನೆ ಅಂತ. ಹೊರಗಿನಿಂದ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕೃತಿ ದೋಷಗಳನ್ನು ಸಂಹಾರ ಮಾಡ್ತಾನೆ ಎನ್ನುವ ಅರ್ಥದಲ್ಲಿ ಬಹಳ ಚಂದವಾಗಿ 4-6 ಅರ್ಥಗಳಲ್ಲಿ ವಿಷನ್ವಾತಿ ಎನ್ನುವ ಒಂದು ವಿಗ್ರಹ. ಇನ್ನು 78ನೇ ಅರ್ಥದಲ್ಲಿ ವಿಶತಿ ವಾಯುಮಿತಿ ವಿಶ್ವಂ ಅಂತ. ಅಲ್ಲಿ ವಿಶು ಮತ್ತು ವಂ. ವಿಶತಿ ವಿಶ್ವಧಾತುವಿಗೆ ವಿಶತಿ ಎಂದರ್ಥ. ಆನಂತರ ಅಲ್ಲಿ ಮಧ್ಯದಲ್ಲಿ ವಂ ಎನ್ನುವುದು ಬೇಕಾಗ್ತದೆ. ವಿಶತಿ ವಂ ವಾಯು. ವಂ ಎನ್ನುವುದು ವಾಯು ಶಬ್ದದ ಎಬ್ರಿವೇಷನ್. ವಾಯುವನ್ನು ಪ್ರವೇಶ ಮಾಡ್ತಾನೆ ಎನ್ನುವ ಅರ್ಥದಲ್ಲಿ ವಿಶ್ವ.
ಸಾತ್ವಿಕಾನಾಂ ವಂ ಜ್ಞಾನಂ ವಿಶತಿ ಜ್ಞಾನ ವಿಷಯೋ ಭವತಿ ಇತಿ ವಿಶ್ವಂ. ಇನ್ನು ವಿಶತಿ ಎನ್ನುವುದು ಜ್ಞಾನ ವಿಷಯೋ ಭವತಿ ಅಂತ ಅರ್ಥ. ವಿಶತಿ ಇತಿ ವಿಶ್ವಂ ಅಷ್ಟೇ ಸಾಕಾಗ್ತದೆ. ಆದರೂ ವಿಶತಿ ವಂ ಎನ್ನುವುದನ್ನು ಉತ್ತರದಲ್ಲಿ ಹೇಳಿದ ಶಬ್ದವನ್ನು ಮೊದಲು ಅರ್ಥ ಮಾಡಿದರೆ ವಂ ಅಂದರೆ ಜ್ಞಾನಂ. ವಿಶತಿ ವಂ ಜ್ಞಾನವನ್ನು ಪ್ರವೇಶ ಮಾಡುತ್ತಾನೆ, ಜ್ಞಾನಕ್ಕೆ ಗೋಚರನಾಗುತ್ತಾನೆ. ಯಾರ ಜ್ಞಾನಕ್ಕೆ? ಸಾತ್ವಿಕರ ಜ್ಞಾನಕ್ಕೆ ವಿಷಯನಾಗ್ತಾನೆ ಎನ್ನುವ ಅರ್ಥದಲ್ಲಿ ವಿಶ್ವಂ. ಇಲ್ಲಿ ವಂ ಎನ್ನುವುದು ಮೊದಲು, ವಿಶ್ವ ಎನ್ನುವುದು ಮತ್ತೆ, ಹಾಗೆ ಮಾಡಿಕೊಳ್ಳಿಕ್ಕೂ ಬರ್ತದೆ. ಬಲಿನಾಂ ವಂ ಬಲಂ ವಿಶತಿ ಇತಿ ವಿಶ್ವಂ. ಇನ್ನು ಉಭಯೋರಭೇದ ಎನ್ನುವುದೊಂದು ವ್ಯವಸ್ಥೆ ಇದೆ. ಆದ್ದರಿಂದ ವ ಅಂದರೆ ಬಲ ಅಂತ ಅರ್ಥ, ವಂ ಅಂದರೆ ಬಲಂ ಅಂತ ಅರ್ಥ, ಬಂ ಅಂತ ಅರ್ಥ. ಹಾಗಾಗಿ ಬಲವನ್ನು ಪ್ರವೇಶ ಮಾಡ್ತಾನೆ. ವಂ ವಿಶತಿ, ವಿಶತಿ ವಂ ಬಲವನ್ನು. ಯಾರ ಬಲವನ್ನು? ಬಲಿನಾಂ ಬಲಂ ಸವೈ ಬಲಂ ಬಲಿನಾಂಚ ಪರೇಶಾಂ ಅಂತೇಳಿ ಭಾಗವತದಲ್ಲಿ ಪ್ರಹ್ಲಾದ ಹೇಳುವಾಗ ನರಸಿಂಹ ಹಿರಣ್ಯಕಶಿಪು ಕೇಳ್ತಾನೆ ಪ್ರಹ್ಲಾದನ ಹತ್ರ, ನಿನಗೆ ಯಾರು ಇಷ್ಟೆಲ್ಲ ಬಲ ಕೊಡ್ತಾನೆ ಹೇಳಿ. ಅದಕ್ಕೆ ನಿನಗೆ ಯಾರೆಲ್ಲ ಬಲ ಕೊಟ್ಟಿದ್ದಾನೆ? ಎಲ್ಲರಿಗೆ ಯಾರು ಬಲ ಕೊಡುತ್ತಾನೆ? ಅವನೇ ಎಲ್ಲರಿಗೂ ಬಲ. ನ ಕೇವಲಮ್ಮೇ ಭವತಶ್ಚ ರಾಜನ್, ನನಗೆ ಮಾತ್ರ ಅಲ್ಲ, ನಿನಗೂ ಮಾತ್ರ ಅಲ್ಲ, ಎಲ್ಲರಿಗೂ ಸಹ ಬಲ ಕೊಡುವವನು ಭಗವಂತ ಹೇಳುವಾಗ ಚಿಂತನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಬಲಂ ವಿಶತಿ. ದುಷ್ಟರ ಬಲ ಆಗಲಿ, ಸಜ್ಜನರ ಬಲ ಆಗಲಿ, ಹೊರಗಿನ ಬಾಹ್ಯ ಬಲ ಆಗಲಿ, ಆಂತರ ಬಲ ಆಗಲಿ, ಶಾರೀರಿಕ ಬಲ ಆಗಲಿ, ಮನೋಬಲ ಆಗಲಿ, ವಿದ್ಯಾಬಲ ಆಗಲಿ, ಕರ್ಮಬಲ ಆಗಲಿ, ಯಾವುದೇ ಬಲವನ್ನು ಸಹ ಅನೇಕ ಪ್ರಕಾರದ ಬಲದಲ್ಲಿಯೂ ಪ್ರವೇಶ ಮಾಡಿದ. ಅಂದರೆ ಅನೇಕ ಅರ್ಥಗಳು, 80ರ ಅರ್ಥದಲ್ಲಿ 8 ಅರ್ಥಗಳ ಪ್ರವೇಶ ಇದೆ. ವಿಂ ಜ್ಞಾನಂ ಶ್ಯತಿ ತನೂ ಕರೋತಿ ಕೇಶಾಂಚಿತ್ ವರ್ಧಯತಿ ಕೇಶಾಂಚಿತ್ ಇತಿ ವಿಶ್ವಂ. ಇಲ್ಲಿ ಇನ್ನೊಂದು ಧಾತುವನ್ನು ತಂದಿದ್ದಾರೆ. ಈಗ ವಿಷಶಬ್ದಕ್ಕೆ ವಿಶತಿ ಎನ್ನುವ ಅರ್ಥ, ವಿ ಎನ್ನುವುದಕ್ಕೆ ಜ್ಞಾನ ಅಂತಲೇ ಅರ್ಥ, ವಿಗತವು ಅಂತ. ಶಕಾರಕ್ಕೆ ಶೋ ಅಂತ ತನೂಕರಣೆ ಅಂತ ಇನ್ನೊಂದು ಧಾತು ಇದೆ. ಶ್ಯತಿ ಅಂದರೆ ತನೂ ಕರೋತಿ ಅಂತ, ಅಂದರೆ ಸಣ್ಣದು ಮಾಡ್ತಾನೆ, ಕಮ್ಮಿ ಮಾಡ್ತಾನೆ ಅಂತ ಅರ್ಥ. ಜ್ಞಾನವನ್ನು ಕಮ್ಮಿ ಮಾಡ್ತಾನೆ. ಯಾರಿಗೆ? ಕೆಲವರಿಗೆ. ಮತ್ತು ಕೆಲವರಿಗೆ ಷ್ಟು ಓಶ್ವಿ ಗತಿವೃದ್ಧಿಯೋ ಅಂತ ಧಾತು ಅರ್ಥ, ಬೆಳೆಸುತ್ತಾನೆ, ವರ್ಧಯತಿ ಅಂತ. ಹಾಗಾಗಿ ಕೆಲವರಿಗೆ ಜ್ಞಾನವನ್ನು ಕಮ್ಮಿ ಮಾಡ್ತಾನೆ, ಕೆಲವರಿಗೆ ಜ್ಞಾನವನ್ನು ಬೆಳೆಸುತ್ತಾನೆ. ಅದು ಯಾರಿಗೇನೂ ನಾವೇ ಅರ್ಥ ಮಾಡಿಕೊಳ್ಬೋದು. ಯೋಗ್ಯರಿಗೆ ಜ್ಞಾನವನ್ನು ಹೆಚ್ಚು ಮಾಡ್ತಾನೆ, ಅಯೋಗ್ಯರಿಗೆ ಜ್ಞಾನವನ್ನು ಕಮ್ಮಿ ಮಾಡ್ತಾನೆ. ಏದಮಾನದ್ವಿಟ ಅಂತ ಭಗವಂತನದ್ದೊಂದು ವಿಶೇಷ ನಾಮ, ಹೆಚ್ಚಿದ್ದವರನ್ನು ಕಮ್ಮಿ ಮಾಡುವುದು ಅಂತ. ಹಾಗಾಗಿ ಜ್ಞಾನ ವಿಷಯದಲ್ಲಿಯೂ ಕರ್ಮ ವಿಷಯದಲ್ಲಿಯೂ ಭಗವಂತ ಯೋಗ್ಯತೆಗಿಂತ ಹೆಚ್ಚಾಗಿ ಯಾರು ಮಾಡ್ತಾರೆ ಅವರದ್ದು ನಿಗೌತಮರಿಂದಾಗಲಿ ಇತರರಿಂದಾಗಲಿ ಮಾಡಿಕೊಳ್ಳುವ ಹಾಗೆ. ವಿನಾಂ ಜ್ಞಾನಿನಾಂ ಶಂಸುಕಂ ವರ್ಧಯತಿ ಇತಿ ವಿಶ್ವ. ಇನ್ನೊಂದು ವಿನಾಮ್ ಅಂದರೆ ಜ್ಞಾನಿನಂ, ಇನ್ನು ನೋಡಿದ್ದೆ ನಾವು ವಿಗತಿ ಧಾತ್ವರ್ಥದಲ್ಲಿ ಜ್ಞಾನಿಗಳಿಗೆ ಅಂತ. ಜ್ಞಾನಿಗಳಿಗೆ ಶಂಸುಕಂ ವರ್ಧಯತ್. ಇಲ್ಲಿ ಶಂ ವಂ ಎರಡಲ್ಲಿ ಶಂ ಎನ್ನುವುದನ್ನು ಸುಖ, ವಾ ಎನ್ನುವುದನ್ನು ವೃದ್ಧ ಒಂದು ಧಾತ್ವರದಲ್ಲಿ ವರ್ಧಯತಿ ಅಂತ ಅರ್ಥದಲ್ಲಿ ಕೊನೆಯ ವಕಾರಕ್ಕೆ ಅರ್ಥವನ್ನು ವರ್ಧನಾರ್ಥವನ್ನು ಕೊಟ್ಟಿದ್ದಾರೆ. ಇಡೀ ಅರ್ಥಕ್ಕೆ ಶ್ವಾಕ್ಕೆ ವರ್ಧನಾರ್ಥ ಅಲ್ಲ, ಕೇವಲ ಅಕ್ಷರಕ್ಕೆ ವರ್ಧನಾರ್ಥವನ್ನು ಕೊಟ್ಟು ಜ್ಞಾನಿಗಳ ಸುಖವನ್ನು ಬೆಳೆಸುತ್ತಾನೆ. ಅಲ್ಲಿಯೂ ಹಾಗೆ ಸುಖವನ್ನು ಅನ್ನುವಾಗ ವಿಶೇಷವಾದಂತಹ ಜ್ಞಾನಿಗಳ ಸುಖ ಜ್ಞಾನದ ಸುಖ ಆಗ್ತದೆ. ಅಷ್ಟೇ ಅಲ್ಲದೆ ಭೌತ ಸುಖವೂ ಆಗ್ತದೆ. ಅದರೊಟ್ಟಿಗೆ ಅಪರೋಕ್ಷವಾದ ಸುಖವನ್ನು ಚಿಂತನೆಯಲ್ಲಿ ತರಲಿಕ್ಕೆ ಆಗ್ತದೆ. ವಿಷಾಂ ವಧಕರ್ತೃತ್ವಾದ್ ವಿಶ್ವಂ. ಇನ್ನೊಂದು ವಿಶೇಷವಾದ ಅರ್ಥ ವಕಾರಕ್ಕೆ ವಧ ಅಂತ ಅರ್ಥ. ಇದನ್ನು ವೇದವ್ಯಾಸರು ಹೇಳ್ತಾರೆ. ಕೇಶವ ಶಬ್ದ ಚಿಂತನೆಯಲ್ಲಿ ಕೇಶವ ಕೇಶಿ ವಧತಃ ಅಂತೇಳಿ. ಕೇಶವ ಅಂದರೆ ಯಾಕೆ ಹೇಳ್ತಾರೆ? ಕೇಶಿಯನ್ನು ವಧೆ ಮಾಡಿದ್ರಿಂದ ವಕಾರಕ್ಕೆ ವಧ ಮಾಡಿದ್ದು ಅಂತ ಅರ್ಥ ಕೊಡ್ತಾರೆ. ಹೀಗೆ ಇಲ್ಲಿ ವಿಶ್ವ ಎನ್ನುವಲ್ಲಿ ವಿಷಾಂ ವಧಕರ್ತೃತ್ವಾತ್. ವಿಷಾಮ್ ಅಂದರೆ ಪ್ರಜೆಗಳ ಅಂತ ಅರ್ಥ, ವೈಶ್ಯರ ಅಂತಲೂ ಅರ್ಥ, ವ್ಯಾಪಾರಿಗಳ ಅಂತಲೂ ಅರ್ಥ. ಯಾರು ಭಗವಂತನಲ್ಲಿ ವ್ಯಾಪಾರ ಧರ್ಮದಲ್ಲಿ ಇರ್ತಾರೆ ಅವರನ್ನು ಭಗವಂತ ಇಷ್ಟಪಡುವುದಿಲ್ಲ, ದೂರ ಮಾಡ್ತಾನೆ. ನಾನು ಅದು ಮಾಡಿದ್ದೇನೆ ಇದು ಕೊಡು ದೇವರಲ್ಲಿ ಕೇಳತಕ್ಕಂಥ ವ್ಯಕ್ತಿಗಳಿಗೆ, ವ್ಯಾಪಾರ ಧರ್ಮಗಳಿಗೆ ಭಗವಂತ ಬರುವುದಿಲ್ಲ. ಹಾಗೆಯೇ ಪ್ರಜೆಗಳ ಸಂಹಾರ ಮಾಡುವುದರಲ್ಲಿಯೂ ವೈಶ್ಯರ ನಿರ್ಮೂಲನೆಯಲ್ಲಿಯೂ ಭಗವಂತನಿದ್ದಾನೆ. ವಿಷಾಂ ವರ್ಧನಾದ್ ವಿಶ್ವಂ. ಅದರಂತೆ ಒಳ್ಳೆಯ ಪ್ರಜೆಗಳ, ಒಳ್ಳೆಯ ವ್ಯಾಪಾರಿಗಳ ವರ್ಧನೆಯನ್ನು ಮಾಡ್ತಾನೆ, ಬೆಳೆಸುತ್ತಾನೆ. ಆ ಲೆಕ್ಕದಲ್ಲಿಯೂ ಭಗವಂತನನ್ನು ವಿಶ್ವ ಅಂತ. ಅಲ್ಲಿಗ ಇಡೀ ವಿಶ್ವಂ ಎನ್ನುವಲ್ಲಿ ಇಡೀ ಅರ್ಥವನ್ನೇ ವಾ ಎನ್ನುವುದಕ್ಕೆ ವರ್ಧನಾರ್ಥ, ಹಿಂದೊಮ್ಮೆ ವಾಕಾರಕ್ಕೆ ವದಾರ್ಥ ಎರಡು ಕೊಟ್ಟಿದ್ದಾರೆ. ವಿಭಿಹಿ ವಿಶಿಷ್ಟೈಹಿ ತತ್ವಮಾನಿಭಿಹಿ ಶ್ವಾಯಯತಿ ಪುಣ್ಯಂಚ ಪಾಪಂಚೇದಿ ವಿಶ್ವಂ. ವಿಕಾರಕ್ಕೆ ವಿಶಿಷ್ಟರು ಅಂತ ಅರ್ಥ, ವಿಭಿಹಿ ವಿಶಿಷ್ಟೈಹಿ ಅಂತ ಅರ್ಥ. ವಿಶಿಷ್ಟರಿಂದ ಯಾರು ವಿಶಿಷ್ಟರು? ತತ್ವಮಾನಿಗಳು ಅಂತ ಅರ್ಥ. ತತ್ವಾಭಿಮಾನಿಗಳು ಅವರು ವಿಶಿಷ್ಟರು. ಪ್ರತಿಯೊಬ್ಬರಲ್ಲಿಯೂ ನೆಲೆ ನಿಂತು ಕರ್ಮಾಂಗಗಳನ್ನು ಮಾಡಿಸುವುದರಿಂದ ವಿಶಿಷ್ಟರಾಗಿದ್ದಾರೆ. ಅದರಲ್ಲಿ ಒಂದೊಂದು ತತ್ವಗಳೊಂದೊಂದು ವಿಶೇಷ. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ನಿಯಂತ್ರಣದಲ್ಲಿ ಇರುವುದರಿಂದ
ಕರ್ಮೇಂದ್ರಿಯಗಳ ಜ್ಞಾನೇಂದ್ರಿಯಗಳ ವಿಶೇಷವಾದ ವ್ಯಾಪಾರವನ್ನು ಮಾಡಿಸುವುದರಿಂದ ವಿಶೇಷ ತತ್ವಮಾನಿಗಳು ಅಂತ ಅರ್ಥ. ಅವರಿಗೆ ಅವರನ್ನು ಶ್ವಾಯೇತಿ ಪುಣ್ಯಂಚ ಪಾಪಂಚೇತಿ ವಿಶ್ವ. ಅವರಿಗೆ ಪುಣ್ಯವನ್ನು ಮತ್ತು ಪಾಪವನ್ನು ಎರಡನ್ನೂ ಸಹ ಕಳಿಸಿಕೊಡುವಂತೆ ಅಥವಾ ಇನ್ನೊಬ್ಬರಲ್ಲಿ ವ್ಯವಸ್ಥೆಗೊಳಿಸುವಂತೆ ಮಾಡುವವನು. ಮುಂದಿನ ಎರಡು ಅರ್ಥಗಳೆಲ್ಲದರ ಸ್ಪಷ್ಟತೆ ಇದೆ. ಪುಣ್ಯ ವಿಶಿಷ್ಟಾನ್ ಪುಣ್ಯನ್ ಲೋಕಂ ಗಮಯತಿ ಇತಿ ವಿಶ್ವ. ಅಲ್ಲಿ ಯಾರು ಪುಣ್ಯ ವಿಶಿಷ್ಟರಿದ್ದಾರೆ, ಶ್ವ ಅಂದರೆ ಗಮಯತಿ ಅಂತ ಅರ್ಥ. ಟುವೋಶ್ವ ಗತಿವೃದ್ಧೋ ಅಂತ ಗತ್ಯರ್ಥದಲ್ಲಿ ಗಮಯತಿ ಅಂತ ಅರ್ಥ. ಹಾಗಾಗಿ ಯಾರನ್ನು ಕಳಿಸಿಕೊಡುತ್ತಾನೆ, ಪುಣ್ಯ ವಿಶಿಷ್ಟಾನ್ ಪುಣ್ಯನ್ ಲೋಕಂ ಗಮಯತಿ. ತತ್ವಮಾನಿಗಳಿಂದ ಯಾರು ಪುಣ್ಯಾತ್ಮರಿ ಅನಿಸಿಕೊಂಡಿದ್ದಾರೆ, ಒಳ್ಳೆಯ ಕೆಲಸ ಮಾಡಿ ಪುಣ್ಯವನ್ನು ಯಾರು ಗಳಿಸಿಕೊಂಡಿದ್ದಾರೆ ಅವರಿಗೆ ಪುಣ್ಯಲೋಕವನ್ನು ತಲುಪಿಸಿಕೊಡುತ್ತಾನೆ. ಹಾಗೆಯೇ ಪುಣ್ಯವಿಹೀನಾನ್, ವಿಕಾರಕ್ಕೆ ಇನ್ನೊಂದು ಅರ್ಥ, ಇಲ್ಲಿ ವಿಕಾರಕ್ಕೆ ವಿಶಿಷ್ಟಾನ್ ಅರ್ಥ. ವಿಶಿಷ್ಟಾನ್ ಶ್ವಾಯೇತ್ ಪುಣ್ಯನ್ ಲೋಕಂ ಗಮಯತ್. ಇಲ್ಲಿ ವಿಶಿಷ್ಟಾನ್ ಶ್ವಾಯೇತ್ ಪಾಪಂ ಲೋಕಂ ಗಮಯತ್. ಯಾವ ವಿಶಿಷ್ಟಾನ್ ಹೇಳಿದರೆ ಪುಣ್ಯ, ಇಲ್ಲಿ ವಿಹೀನಾನ್ ಅರ್ಥದೆ, ವಿಕಾರಕ್ಕೆ ವಿಹೀನ ಅಂತ ಅರ್ಥ. ಪುಣ್ಯ ವಿಹೀನಾನ್, ಪುಣ್ಯ ವಿಶಿಷ್ಟರನ್ನು ಪುಣ್ಯಲೋಕಕ್ಕೆ ಕಳಿಸುತ್ತಾನೆ, ಪುಣ್ಯ ವಿಹೀನರನ್ನು, ಪುಣ್ಯ ಇಲ್ಲದವರನ್ನು, ಪಾಪಿಗಳನ್ನು ಪಾಪಲೋಕಕ್ಕೆ ಕಳುಹಿಸಿಕೊಡುತ್ತಾನೆ. ಹೀಗೆ ತತ್ವಾಭಿಮಾನಿಗಳಿಂದ ಪುಣ್ಯವನ್ನು ಪಾಪವನ್ನು ಮಾಡಿಸಿ ಆ ಜನರನ್ನು ಪುಣ್ಯಲೋಕಕ್ಕೆ ಪಾಪಲೋಕಕ್ಕೆ ಕಳಿಸಿಕೊಡುತ್ತಾನೆ ಎನ್ನುವ ಅರ್ಥ. ಹಿಂದೊಂದು ಅರ್ಥ 75ನೇದ್ದು, ಅರ್ಜುನಾದಿಷು ವಿಶನ್ ವಾತಿ ಚರತಿ ಇತಿ ವಿಶ್ವಂ. ಅದನ್ನು ಬಿಟ್ಟಿದ್ದೇನೆ. ಅರ್ಜುನಾದಿಗಳಲ್ಲಿ ಪ್ರವೇಶ ಮಾಡಿ ವಾತಿ ಚರತಿ ವಿಗತವು ತಾತ್ವರ್ಥದಲ್ಲಿ ಜಗತ್ತನ್ನು ನಿಯಮಿಸುತ್ತಾನೆ, ಸಂಚರಣಶೀಲನಾಗಿದ್ದಾನೆ ಅಂತ. ಅರ್ಜುನಾದಿಷು ಅಂತ ಹೇಳಿದರೆ ಅರ್ಜುನನಲ್ಲಿದ್ದುಕೊಂಡು ಭಗವಂತ ಜಗತ್ತನ್ನು ನಡೆಸಿದ, ವ್ಯಾಪಾರಗಳನ್ನು ಮಾಡಿಸಿದ, ಯುದ್ಧವನ್ನು ನಡೆಸಿಕೊಟ್ಟ, ಜಗತ್ತಿನಲ್ಲಿ ಶಾಂತಿಯನ್ನು ಧರ್ಮವನ್ನು ಸ್ಥಾಪನೆ ಮಾಡಿದ. ಅರ್ಜುನಾದಿಷು ಆದಿಶಬ್ದ ಉಂಟಲ್ಲ ಅಂದರೆ ಆದಿಶಬ್ದವು ಬಲ ಭೀಮ ಪಾರ್ಥ ವ್ಯಾಜಾಹ್ವೇನ ಹರಿಣ ನಿಲಯಂ ತದೀಯಂ ಅಂತೇಳಿ ಬಲ ಭೀಮ ಇವರನ್ನೆಲ್ಲ ಇಟ್ಕೊಳ್ಳಿಕ್ಕುಂಟು. ಯಾರನ್ನೆಲ್ಲ ತನ್ನ ಅಂಗಗಳನ್ನು ಪ್ರಧಾನಾಂಗಮಿ ಮಾರುತಿ ಅಂತ ಭಗವಂತನ ಅವತಾರ ಕಾರ್ಯದಲ್ಲಿ ಬಲ ಕಾರ್ಯದಲ್ಲಿ ಪ್ರಧಾನನಾದ ವ್ಯಕ್ತಿ ಹನುಮಂತ ಅಂದರೆ ಭೀಮಸೇನ ಕೃಷ್ಣಾವತಾರದಲ್ಲಿ, ವ್ಯಾಸಾವತಾರದಲ್ಲಿ ಮಧ್ವಾಚಾರ್ಯರು. ಹೀಗೆ ಪ್ರತಿ ವ್ಯಕ್ತಿಗಳಲ್ಲಿ ವಿಶೇಷವಾಗಿ ನೆಲೆಗೊಂಡು ತನ್ನ ಅವತಾರ ಸೇವೆಯನ್ನು ಕೆಲಸವನ್ನು ಮಾಡಿದವನು ಅಂತ. ಏವಾ ಪ್ರಲಂಬ ಕರದರ್ದುರ ಕೇಶರಿಷ್ಟ ಮಲ್ಲೇಬ ಕಂಸ ಯವನಾಹ ಕುಜ ಪೌಂಡ್ರಗಾದ್ಯಾ ಯಾಸ್ಯಂತ್ಯದರ್ಶನಮಿತಾ ಬಲಭೀಮ ಪಾರ್ಥ ವ್ಯಾಜಾಹ್ವಯೇನ ಹರಿಣಾ ನಿಲಯಂ ತದೀಯಂ ಅಂತ. ಆ ಕಾಲದಲ್ಲಿದ್ದ ಎಲ್ಲ ಕೆಟ್ಟ ಅರಸರು ಎಲ್ಲ ಭೀಮನಿಂದ, ಬಲರಾಮನಿಂದ, ಅದರಂತೆ ಅರ್ಜುನನಿಂದೆಲ್ಲ ಸತ್ತಿದ್ದಾರೆ. ಏನು ಅದು ಭಗವಂತನದ್ದೇ ಆಗಿರತಕ್ಕ ಪೌರುಷದಿಂದ. ಬಲನಲ್ಲಿ ಬಲನಾಮಕನಾಗಿದ್ದುಕೊಂಡು, ಅರ್ಜುನಲ್ಲಿ ಅರ್ಜುನನಾಮಕನಾಗಿದ್ದುಕೊಂಡು, ನರೇಶು ನರ ಎನ್ನತಕ್ಕಂಥ ಅರ್ಜುನನಲ್ಲಿ ನರರೂಪನಾಗಿ ಭಗವಂತ ಇದ್ದಿದ್ದಾನೆ. ಅದರಂತೆ ಬಲನಲ್ಲಿಯೂ ಸಹ ಆವೇಶಾವತಾರನಾಗಿ ಭಗವಂತ ಇದ್ದಾನೆ. ಭೀಮನಲ್ಲಿ ಸ್ವಯಂ ಭಗವಂತನ ವಿಶೇಷವಾದ ಸನ್ನಿಧಾನ ಇದ್ದೇ ಇದೆ. ಹೀಗೆ ಅರ್ಜುನಾದಿಷು ವಿಶನ್ ವಾತಿ ಚರತಿ ಎನ್ನುವ ವಿಶೇಷಾರ್ಥದಲ್ಲಿ ಅನೇಕ ಚಿಂತನೆಗಳನ್ನು ಮಾಡಲಿದೆ. ಅದರಿಂದ 88ನೇ ಅರ್ಥದಲ್ಲಿ ಪ್ರಕೃತಿಂ ವಿಕೃತಿಂ ಗಮಯತಿ ಇತಿ ವಿಶ್ವ. ವಿ ಅಂದರೆ ವಿಕೃತಿ, ಶ್ವ ಅಂದರೆ ಗಮಯತಿ. ಹಾಗಾಗಿ ವಿಮ್ ಅಂದರೆ ಪ್ರಕೃತಿಂ ಅಂತಾರೆ, ಶ್ವಂ ಅಂದರೆ ಗಮಯತಿ ಅಂತ ಅರ್ಥ, ಶ್ಯತಿ ಅಥವಾ ಶ್ವಾಯತಿ ಅಂತ. ವಿಕೃತಿ ಯಾರು ಕೇಳಿದರೆ ಅದು ಪ್ರಕೃತಿಯೇ. ಪ್ರಕೃತಿಯನ್ನು ವಿಕೃತಿಗೊಳಿಸಿದ, ವಿಕೃತಿಯನ್ನು ಪ್ರಕೃತಿಗೊಳಿಸಿದ ಎನ್ನುವ ಉಭಯಾರ್ಥವನ್ನು ಚಿಂತನೆ ಮಾಡಲಿಕ್ಕೆ ಬರ್ತದೆ. ವಿಕೃತಿಂ ಗಮಯತಿ ಎನ್ನುವ ಅರ್ಥ ಮಾಡಿದೆ, ವಿಕೃತಿಯನ್ನು ಕೊಟ್ಟ, ವಿಕಾರವನ್ನು ಕೊಟ್ಟ, ವ್ಯತ್ಯಾಸವನ್ನು ಮಾಡಿಸಿದ. ಯಾರಲ್ಲಿ? ಲಕ್ಷ್ಮಿಯಲ್ಲಿ, ಪ್ರಕೃತಿಯಲ್ಲಿ. ವಿವಿಧಾಕಾರದಲ್ಲಿ ನೆಲೆಗೊಂಡ ಯಾರು ಪ್ರಕೃತಿ ಇದ್ದಾಳೆ ಅವಳನ್ನು ಪ್ರಳಯದ ನಂತರದಲ್ಲಿ ಪ್ರಕೃತಿಯನ್ನಾಗಿಸಿದ, ಸ್ವಸ್ವಭಾವಕ್ಕೆ ತಂದಿಟ್ಟಿದ್ದಾನೆ ಅಂತ. ಹಾಗಾಗಿ ವಿಂ ಶ್ವಾಯೇತಿ ಅಂತ ಅರ್ಥ ಮಾಡುವಾಗ ವಿಕೃತಿಂ ಶ್ವಾಯೇತಿ ಎಂದೂ ಅರ್ಥ. ಯಾರಿಗೆ? ಪ್ರಕೃತಿಗೆ. ವಿಕೃತಿಂ ಶ್ವಾಯೇತಿ ಅಂತ ಹೇಳಿದರೆ ವಿಕೃತಿಯನ್ನು ಪಡೆದಿರತಕ್ಕ ಪ್ರಕೃತಿಯನ್ನು ಸರಿ ಮಾಡಿದ್ದಾನೆ ಅಂತ ಅರ್ಥ. ಹೀಗೆ ಎರಡೆರಡು ಅರ್ಥವನ್ನು ಬರುವ ಹಾಗೆ ಒಂದೇ ಶಬ್ದದ ಪ್ರಯೋಗವನ್ನು ಚಿಂತನೆಯನ್ನು ತಂದಿದ್ದಾರೆ. ಇದರಂತೆ ವಿಧಿಂ ಸರ್ವಚೇತನೇಭ್ಯ ಅಧಿಕಂ ವರ್ಧಯತಿ ಇತಿ ವಿಶ್ವ. ಶ್ವಕಾರಕ್ಕೆ ವರ್ಧನಾರ್ಥವನ್ನು ಕೊಟ್ಟರೆ, ವಿಕಾರಕ್ಕೆ ವಿಧಿ ಅಂತ ಅರ್ಥ ಕೊಟ್ಟರು. ವಿಧಿ ಅಂದರೆ ಯಾರು? ಚತುರ್ಮುಖ. ಚತುರ್ಮುಖನನ್ನು ಎಲ್ಲ ಜೀವರಿಗಿಂತ ಮಿಗಿಲನ್ನಾಗಿ ಮಾಡಿಸಿದ. ಶ್ವಕಾರಕ್ಕೆ ವರ್ಧನಾರ್ಥವನ್ನು ಕೊಟ್ಟರು. ಹೀಗಾಗಿ ಅತ್ಯಂತ ಎತ್ತರದವನನ್ನಾಗಿ ವಿಧಿಯನ್ನು ಮಾಡಿದ. ಇನ್ನು ವಿಧಿ ಶಬ್ದವನ್ನು ಅದೃಷ್ಟ ಅಂತ ಅರ್ಥ ಮಾಡಿದರೆ, ವಿಧಿಯನ್ನು ಎಲ್ಲ ಜನರಿಗೂ ಸಹ ವಿಧಿಯನ್ನು ವಿಶೇಷವಾಗಿ, ಅದೃಷ್ಟವನ್ನು ಹೆಚ್ಚಾಗಿ, ಅದೃಷ್ಟವೇ ಕಾರಣ, ಅದರ್ಶನಾಧಿಹಾಯಾತ ಪುನಶ್ಚಾದರ್ಶನಂಗತಃ ಅಂತ ಹೇಳಿಕೊಂಡು ಯಾವುದೋ ಕಾರಣದ ಕೈವಾಡವೇ
ಎಲ್ಲರಲ್ಲಿ ವಿಶೇಷವಾದಂಥ ಶಕ್ತಿಶೀಲ ಆಗಿದೆ. ಏನಾಗಿದೆ? ಅದು ನಮ್ಮದು ಅದೃಷ್ಟ, ಏನಾಯಿತು ಗೊತ್ತಿಲ್ಲ ಅಂತ ಹೇಳುತ್ತೇವೆ. ಹೇಗೆ ದೈವದ ಅದೃಷ್ಟ ದೇವರೇ, ಕಾರಣದವನು ದೇವರೇ ಅರ್ಥ ಅದು. ಹಾಗಾಗಿ ವಿಧಿಯನ್ನು ಅನ್ನೋ ನೆಲೆಯಲ್ಲಿ ಕಾಣದೇ ಇರತಕ್ಕ ಶಕ್ತಿ ಎಲ್ಲವನ್ನು, ಮತ್ತು ವಿಧಿ ಅಂದರೆ ವಿಧಾನ, ಕರ್ಮತಂತ್ರವೇ ಅತ್ಯಂತ ಪ್ರಧಾನ ಮನುಷ್ಯನಲ್ಲಿ. ಅದನ್ನು ಮಾಡಿಸುವುದು ಭಗವಂತನೇ. ಕರ್ಮ, ಕಾಲ, ದೇಶ ಇವೆಲ್ಲ ಭಗವಂತನ ಅಧೀನವಾಗಿದೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯವಚ ಯದನುಗ್ರಹ ತಸ್ಸಂತಿ ನ ಸಂತಿ ತದ್ ಯದುವೇಕ್ಷಯ ಅಂತೇಳಿ. ಹಾಗಾಗಿ ವಿಧಿಯನ್ನು ಹೇಳುವಲ್ಲಿ ಇವೆಲ್ಲವನ್ನು ಚಿಂತನೆ ಮಾಡಿದಾಗ, ವಿಧಾಯಕವಾದದ್ದನ್ನು ಅರ್ಥ ಮಾಡಿಕೊಂಡಾಗ ಅದನ್ನು ಅತ್ಯಂತ ಶ್ರೇಷ್ಠವನ್ನಾಗಿ ಜಗತ್ತಿನಲ್ಲಿ ನಡೆಸಿಕೊಟ್ಟ. ಅದು ಪ್ರಧಾನ ಅಲ್ಲ, ಯಾಕೆಂದರೆ ಜಡವಾದದ್ದಾದರೆ ಅಲ್ಲ, ಅದು ಚೇತನವಾಗಿ ಭಗವಂತನ ಅಧೀನವಾದಾಗ ಮಾತ್ರ. ಇನ್ನು ವೇತಿ ಮತ್ಸ್ಯಾದಿ ರೂಪೇಣ ಆತ್ಮಾನಂ ಜನಯತಿ. ವಿ ಶಬ್ದಕ್ಕೆ ಜನನಾರ್ಥ ಉಂಟು. ವಿ ಗತಿ ಪ್ರಜನ ಕಾಂತ್ಯಸನ ಕಾದನೇಶಿ ಎನ್ನುವಲ್ಲಿ ವಿ ಅಂದರೆ ವೇತಿ, ಜನಯತಿ ಅಂತ ಅರ್ಥ. ಹುಟ್ಟಿಸುತ್ತಾನೆ ಯಾರನ್ನು? ತನ್ನನ್ನೇ. ಸ್ವಾತ್ಮಾನಂ, ತನ್ನನ್ನೇ ತಾನು ಹುಟ್ಟಿಸುತ್ತಾನೆ, ಬೆಳೆಸುತ್ತಾನೆ. ಹೇಗೆ? ಮತ್ಸ್ಯಾದಿ ರೂಪೇಣ, ಮತ್ಸ್ಯಾದಿ ರೂಪದಿಂದ ಬರ್ತಾನೆ. ಪೂರ್ಣಮದಃ ಪೂರ್ಣಮಿದಂ ಹೇಳಿಕೊಂಡು ತೇನೆ ಬ್ರಹ್ಮಹೃದಯಾದಿ ಕವಯೇ ಮುಖ್ಯಂತಿಯಂ ಸೂರಯಃ ತೇಜೋ ವಾರಿವೃತಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷ ಅಂತೇಳಿ ದೀಪಾಂತರಂ ಯಥಾ ಅಂತ ಭಗವಂತ ಒಂದು ದೀಪದಿಂದ ಇನ್ನೊಂದು ದೀಪ ಸೃಷ್ಟಿಯಾಗುವಾಗ ತನ್ನ ಒಂದು ರೂಪದಿಂದ ಇನ್ನೊಂದು ರೂಪವನ್ನು ಪಡಿತಾನೆ. ಹೀಗೆ ಭಗವಂತ ವೇತಿ ಆತ್ಮಾನಂ ಜನೇತಿ, ತನ್ನನ್ನು ತರ್ತಾನೆ. ಅಜಾಯಮಾನೋ ಬಹುಧಾ ವಿಜಾಯತೆ, ದೇವರಿಗೆ ಸೃಷ್ಟಿ ಇಲ್ಲ, ಹುಟ್ಟಿ ಬರುವುದಿಲ್ಲ. ಆದರೂ ತಾನು ಬಹಳ ರೂಪದಿಂದ ಸೃಷ್ಟಿಯನ್ನು ತರ್ತಾನೆ. ತತ್ಸೃಷ್ಟ್ವಾ ತದೇವಾನು ಪ್ರಾವಿಶತ್ ಬಹುಸ್ಯಾಂ ಪ್ರಜಾಯೇತಿ ಅಂತ ನಾನು ಬಹಳ ಆಗ್ತೇನೆ ಅಂತ ಇಷ್ಟಪಟ್ಟು ಸೃಷ್ಟಿಯನ್ನು ತರ್ತಾನೆ, ಸೃಷ್ಟಿಯಲ್ಲಿ ತಾನು ಬರ್ತಾನೆ. ಹೀಗೆ ಭಗವಂತ ತನ್ನನ್ನು ತಾನು ತರ್ತಾನೆ, ತಂದೇನು ಮಾಡ್ತಾನೆ? ಆನಂತರ ಇನ್ನೊಂದು ಅರ್ಥ ಇರುವುದು ಶ್ರೀಧಾತು. ಹಿಂದೆ ಹೇಳಿದ್ದು ಶೋಂತ ತನು ಕರಣೆ ಅಂತ ಸಣ್ಣದು ಮಾಡ್ತಾನೆ ಅಂತ. ಯಾರನ್ನು ಸಣ್ಣದು ಮಾಡ್ತಾನೆ? ತೇನ ದುಷ್ಟಾನ್ ಶತಿ ತನು ಕರೋತಿ, ಶತಿ ಅಂತ. ಮೊದಲು ವೇತಿ ಮತ್ತು ಶತಿ, ವಿಶ್ವಂ ಅವತರಿಸುತ್ತಾನೆ, ಇಲ್ಲ ಮಾಡುತ್ತಾನೆ, ದುಷ್ಟರನ್ನು ಕಡಿಮೆ ಮಾಡುತ್ತಾನೆ. ಮತ್ತು ಇನ್ನೊಂದು ಅರ್ಥ ಶ್ವಾಯೇತಿ ಉಂಟಲ್ಲ, ಟು ಓಶ್ವ ಗತಿವೃದ್ಧಿಯೋ, ಆ ಅರ್ಥದಲ್ಲಿ ವರ್ಧಯತಿ ಚ, ಬೆಳೆಸುತ್ತಾನೆ. ಏನನ್ನು? ಸಜ್ಜನರನ್ನು ಬೆಳೆಸುತ್ತಾನೆ, ದುಷ್ಟರನ್ನು ಮುಗಿಸುತ್ತಾನೆ. ಇದರಿಂದ ಸಜ್ಜನಿಕೆಯನ್ನು ಬೆಳೆಸುತ್ತಾನೆ, ದುಷ್ಟತನವನ್ನು ಕಡಿಮೆ ಮಾಡ್ತಾನೆ. ಇದು ಅರ್ಥ. ದುಷ್ಟತನಕ್ಕೆ ಕಾರಣರಾದ ದುಷ್ಟರ ನಿರ್ಮೂಲನ ಆಗ್ತದೆ, ದುಷ್ಟತನವೂ ಹೋಗ್ತದೆ. ಅದರಂತೆ ಸಜ್ಜನರು ಉದ್ಧಾರ ಆಗ್ತಾರೆ, ಸಜ್ಜನಿಕೆಯೂ ಅಂದರೆ ಸದ್ಧರ್ಮವೂ ಬೆಳೀತದೆ. ಈ ಎರಡೆರಡು ಅರ್ಥಗಳಲ್ಲಿ ಭಗವಂತ ವೇತಿ ಶತಿ ಶಾವಯತಿ ವರ್ಧಯತ್. ವಿಷಂ ವಿಶಿಷ್ಟಂ ಸುಖಂ ಮೋಕ್ಷೇ ವಾಯಯತಿ ಇತಿ ವಿಶ್ವಂ. ಇನ್ನೊಂದು ವಕಾರಕ್ಕೆ ಅರ್ಥ ವಾಯಯತಿ ಅಂತ. ವಿ ತಂತು ಸಂತಾನೆ ಅನ್ನೋ ಅರ್ಥ ಮಾಡಿದರೆ, ವಿಷಂ ವಿಶಿಷ್ಟಂ ಸುಖಂ. ವಿಷಂ ಇಲ್ಲಿ ಬಹಳ ವಿಚಿತ್ರವಾದಂಥ ಶಬ್ದ ಪ್ರಯೋಗ ಮಾಡಿದ್ದಾರೆ. ವಿಶ್ವಂ ಎನ್ನುವಲ್ಲಿ ವಿ ಮತ್ತು ಶ ಒಟ್ಟು ಮಾಡಿ ವಿಷಂ ಮಾಡಿತು. ವಿಷಂ ಅಂದರೆ ವಿಶಿಷ್ಟವಾದ ಸುಖ ಅಂತ ಅರ್ಥ, ಅದ್ಭುತವಾದಂತಹ ಆನಂದ ಅಂತ ಅರ್ಥ. ಅದನ್ನು ಹೊಂದಿಸಿಕೊಡುತ್ತಾನೆ ಅಂತ. ವಾಯೇತ್ ಯಾರಿಗೆ? ಮೋಕ್ಷದಲ್ಲಿ. ಯಾರಿಗೆ? ಮುಕ್ತರಿಗೆ. ಮೋಕ್ಷದಲ್ಲಿ ವಿಶಿಷ್ಟವಾದ ಆನಂದವನ್ನು ಕೊಡುವವನು. ಆನಂದದಶ್ಚ ಮುಕ್ತಾನಾಂ ಸೈವೈಕೋ ಜನಾರ್ದನ ಅಜ್ಞಾನಂ ಜ್ಞಾನದೋ ವಿಷ್ಣು ಜ್ಞಾನಿನ ಮೋಕ್ಷದಷ್ಟ ಸಹ ಅಂತ. ಜ್ಞಾನ ಇಲ್ಲದವರಿಗೆ ಜ್ಞಾನವನ್ನು ಕೊಟ್ಟು, ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಟ್ಟು, ಮೋಕ್ಷದಲ್ಲಿ ಆನಂದವನ್ನು ಕೊಡುವವನು. ವಿಕೃತಾನಾಂ ಶಂ ವೇತಿ ಅತ್ತಿ ನಾಶಂ ನಾಶಯತಿ ಇತಿ ವಿಶ್ವ. ಇನ್ನೊಂದು ಅದು ಮುಕ್ತರಿಗೆ, ಒಳ್ಳೆಯವರಿಗೆ. ವಿ ಅಂದರೆ ವಿಕೃತರು ಅಂತ ಅರ್ಥ. ಕೆಲಸ ಮಾಡಿದವರು, ಕೃತಮ್ ಅಂದರೆ ಮಾಡುವವರು, ಮಾಡಿದವರು, ಮಾಡಿದ್ದು ಅಂತ ಅರ್ಥ. ಯಾರು ಏನು ಹೇಳಿದ್ದನ್ನು ವಿಧಿಯನ್ನು ಮಾಡಲಿಲ್ಲ, ಮಾಡದವರು. ವಿಕೃತಾನಾಂ ಶಂ ಸುಖಂ, ಅದನ್ನು ವೇತಿ. ವೇದಾತ್ವಿಗೆ ಇನ್ನೊಂದು ಅರ್ಥ ಇರುವುದು ನಾಶ ಅಂತ ಅರ್ಥ. ತಿನ್ನುತ್ತಾನೆ, ಕಾದ ಅಂತ ಅರ್ಥ, ತಿನ್ನುವುದು ಅಂತ. ಅತ್ತಿ ಕಾದತಿ ನಾಶಯತಿ ಇತಿ ವಿಶ್ವಂ. ವಿಶಿಷ್ಟಂ ವಿಲಕ್ಷಣಂ ಸುಖಮತ್ತಿ ಅನುಭವತಿ ಇತಿ ವಿಶ್ವಂ. ಇನ್ನೊಂದು ವಿಕಾರಕ್ಕೆ ಅರ್ಥ ಬಂದಾಗೀಗ ಕಾದನ ಅರ್ಥ ಕೊಟ್ಟದ್ದಕ್ಕೆ ಭಗವಂತನಿಗೆ ಅರ್ಥ ಮಾಡುವುದಾದರೆ ಅವನು ತಿನ್ನುತ್ತಾನೆ, ನಂದು ಆನಂದವನ್ನು ಅನುಭವಿಸುತ್ತಾನೆ. ಎಂಥ ಆನಂದ? ವಿಶಿಷ್ಟವಾದದ್ದು. ವಿಶಿಷ್ಟ ಅಂದರೆ ಯಾರಲ್ಲಿ ಇಲ್ಲದೇ ಇರುವಂಥದ್ದು, ವಿಲಕ್ಷಣವಾದದ್ದು, ಯಾರ ಕೈಯಲ್ಲಿಯೂ ಯಾರಿಗೂ ಆಗದೇ ಇರತಕ್ಕ ಸ್ವಯಂಹಿಮನಿ ಪ್ರತಿಷ್ಠಿತ ಅಂತ ಭಗವಂತ ತನ್ನದೇ ಆಗಿರತಕ್ಕ ಆನಂದವನ್ನು ತಾನೇ ಅನುಭವಿಸುವಂಥದ್ದು. ಹೊರಗಿನಿಂದ ಬರತಕ್ಕ ಯಾವುದೇ ಕಾರಣಗಳಿಂದ ಭಗವಂತನೇ ಆನಂದ ಆಗುವುದಲ್ಲ. ಆದ್ದರಿಂದ ಅಂತಹ ಆನಂದದ ಅನುಭವವುಳ್ಳವನು ಭಗವಂತನು. ವಿಷಃ ಅಂತೆ ಕಾದತಿ ಸಮ್ಮರತೀತಿ ವಿಶ್ವಂ. ವಿಷ ಅಂದರೆ ಪ್ರಜೆಗಳು. ಪ್ರಜೆಗಳನ್ನು ಪ್ರಳಯ ಕಾಲದಲ್ಲಿ ಸಂಹಾರ ಮಾಡುವುದರಿಂದ, ಕಾದತಿ ಸಂಹಾರ ಮಾಡುವುದರಿಂದ ಭಗವಂತನು ವಿಶ್ವ ಆಗಿದ್ದಾನೆ. ವಿಜ್ಞಾನೇನ ಶ್ರಯಂತಿ ಗಚ್ಚಂತಿ ಏನತ್ ಇತಿ ವಿಶ್ವ. ಈ ಭಗವಂತನನ್ನು ವಿಜ್ಞಾನದಿಂದ ತಿಳಿಲಿಕ್ಕಾಗ್ತದೆ. ಶ್ರಯಂತಿ ಎನ್ನುವುದು ಶ್ವಾಧಾತ್ವಿನಿಂದ ಹೇಳಿದ್ದು, ವಿ ಎನ್ನುವುದು ವಿಜ್ಞಾನದಿಂದ. ವಿಜ್ಞಾನದಿಂದ ಭಗವಂತನನ್ನು ಪಡೀಲಿಕ್ಕೆ ಆಗ್ತದೆ, ತಿಳಿಲಿಕ್ಕೆ ಆಗ್ತದೆ.
ವಿಜ್ಞಾನ ಅಂದ್ರೇನು? ವಾಸ್ತವವಾಗಿ ದೇವಾದೀನಾಂತು ಯಜ್ಞಾನಂ ತದ್ವಿಜ್ಞಾನಂ ಪ್ರಕೀರ್ತಿತಂ ಅಂತ ಒಮ್ಮೆ ಹೇಳ್ತಾರೆ ಒಂದು ಕಡೆಯಲ್ಲಿ. ವಿಜ್ಞಾನ ಅಂದರೆ ದೇವತೆಗಳಲ್ಲಿರತಕ್ಕ ಎಚ್ಚರ, ಜ್ಞಾನ ಅಂತ ಅರ್ಥ. ಹಾಗಾಗಿ ಅಂಥ ಎಚ್ಚರದಿಂದ ದೇವತೆಗಳ ವಿಜ್ಞಾನದಂತೆ ಅಂತ ಅರ್ಥ. ಜ್ಞಾನ ವಿಜ್ಞಾನ ಯೋಗೋ ನಾಮ ಅಂತ ಹೇಳಿಕೊಂಡು ಜ್ಞಾನಂ ಇದಂತೆ ಜ್ಞಾನವಾಕ್ಯಾತಂ ಹೇಳಿ ವಿಜ್ಞಾನೇನ ಕೃಷ್ಣನೇ ಹೇಳ್ತಾನೆ, ಜ್ಞಾನ ಮತ್ತು ವಿಜ್ಞಾನ ಎರಡನ್ನು ತಿಳಿಸಿಕೊಡ್ತೇನೆಂದು. ಜ್ಞಾನಂ ಸಾಧಾರಣಂ ಸ್ಮೃತಂ ಅಂತ, ಸಾಮಾನ್ಯ ಜ್ಞಾನವನ್ನು ಜ್ಞಾನ ಅಂತ ಹೇಳ್ತಾರೆ, ವಿಶೇಷ ಜ್ಞಾನವನ್ನು ವಿಜ್ಞಾನ ಅಂತ ಹೇಳ್ತಾರೆ. ಇದು ಏನು ಅಂತ ಕೇಳಿದರೆ, ಇದು ಯಂತ್ರ ಅಂತ ಹೇಳುವುದು ಸಾಮಾನ್ಯ ಜ್ಞಾನ, ಅದು ಮತ್ತೊಬ್ಬರ ಮಾತನ್ನು ರೂಪವನ್ನು ಹಿಡಿಯುವಂಥದ್ದು ಯಂತ್ರ ಅಂತ ತಿಳಿಯುವುದು ವಿಜ್ಞಾನ. ಈಗ ಸಾಮಾನ್ಯ ಜ್ಞಾನ ವಿಷಯ, ಇದು ಮರ ಎನ್ನುವುದು ಸಾಮಾನ್ಯ ಜ್ಞಾನ, ಅದು ಅಶ್ವತ್ಥದ ಮರ, ಅರಳಿ ಮರ ಎನ್ನುವುದು ವಿಜ್ಞಾನ. ಹೀಗೆ ಭಗವಂತನ ಬಗ್ಗೆ ಸಾಮಾನ್ಯ ಜ್ಞಾನ, ಜಗತ್ತಿನ ಸೃಷ್ಟಿಯಾದಿಗಳನ್ನು ನಡೆಸುತ್ತಾನೆ ಎನ್ನುವುದು, ಅದರ ವಿಶೇಷವಾದ ಅರಿವು, ಶಾಸ್ತ್ರೀಯವಾದ ಅರಿವು, ಅದು ವಿಜ್ಞಾನ. ಹೀಗೆ ಅನೇಕ ಅರ್ಥಗಳಲ್ಲಿ ಜ್ಞಾನ ವಿಜ್ಞಾನಗಳ ಚಿಂತನೆಯನ್ನು ಕೊಡ್ತಾ ವಿಜ್ಞಾನಂ ಶ್ವಾಯೇತಿ ಗಮಯತಿ ಇತಿ ವಿಶ್ವಂ, ಇಂಥ ವಿಶೇಷವಾದ ಎಚ್ಚರವನ್ನು ನಮಗೆ ಕೊಡುವವನು ಭಗವಂತ ಎನ್ನುವುದನ್ನು ವಿಜ್ಞಾನ ಶಬ್ದಾರ್ಥ ಕೊಡ್ತಾರೆ. ವಿಜ್ಞಾನಂ ವರ್ಧಯತಿ ಇತಿ ವಿಶ್ವಂ, ಹಾಗೆ ವಿ ಅಂದರೆ ವಿಜ್ಞಾನ, ಶ್ವ ಅಂದರೆ ವೃದ್ಧಿ, ವಿಜ್ಞಾನವನ್ನು ಬೆಳೆಸುವವನು. ಅದರಲ್ಲಿ ಇನ್ನೊಂದು ಅರ್ಥ ಹೇಳೋದಾದರೆ ನಾನು ವಿಕಾರಕ್ಕೆ ವಿಷ್ಣು ಅಂತ ಅರ್ಥ. ಅದರಿಂದ ವಿಜ್ಞಾನ ಅಂದರೆ ವಿಷ್ಣು ಜ್ಞಾನ, ಸಾಮಾನ್ಯ ಜ್ಞಾನ ಅಂದರೆ ಜನರ ಜ್ಞಾನ, ಜೀವರ ಜ್ಞಾನ ಜ್ಞಾನ, ವಿಷ್ಣುವಿನ ಜ್ಞಾನ ವಿಜ್ಞಾನ. ಅದರಿಂದ ವಿಜ್ಞಾನಂ ವರ್ಧಯತಿ ಅಂತ ಅರ್ಥ ಮಾಡಿದರೆ ವಿಷ್ಣು ಜ್ಞಾನಂ ವರ್ಧಯತಿ ಅಂತ. ಹೀಗೆ ಒಂದೊಂದು ಶಬ್ದದಲ್ಲಿ 4-6 ಅರ್ಥಗಳು ಕೂತಿವೆ. ಹಾಗಾಗಿ ಆಚಾರ್ಯರು ಕೊಟ್ಟ, ಅಂದರೆ ಬನ್ನಂಜಿಯವರು ಕೊಟ್ಟ 100 ಅರ್ಥ 120 ಅರ್ಥ ಅಲ್ಲ, ನೋಡ್ತಾ ಹೋದರೆ ಮೇಲಿಂದ ಮೇಲೆ ಅದರ ಮೇಲೆ ಓವರ್ಲೀಪ್ ಆಗಿದೆ ಹೇಳಿದಾಗೆ 200 ಅರ್ಥಗಳವರೆಗೆ ಅದರ ಚಿಂತನೆ. ನಾನು ಹೇಳಿದ್ದರಲ್ಲಿ ಅದರ ಲೆಕ್ಕ ಹಾಕಿದರೆ ಅಷ್ಟಾಗಿರ್ತದೆ. ವಿಜ್ಞಾನಂ ವರ್ಧಯತಿ ಇತಿ ವಿಶ್ವಂ, ವೇತಿ ಜನಯತಿ ಶ್ವಾಯೇತಿ ವರ್ಧಯತೇತಿ ವಿಶ್ವಂ. ಈಗ ಎಲ್ಲ ಶಬ್ದಗಳನ್ನು ಒಟ್ಟು ತರುವುದಾದರೆ ವೇತಿ ಎನ್ನುವುದಕ್ಕೆ ಜನಯತಿ ಅಂತ ಅರ್ಥ, ವಿ ಪ್ರಜನನ ಅರ್ಥದಲ್ಲಿ. ಆನಂತರ ಶ್ವಾಯಯತಿ ಶ್ವಕಾರಕ್ಕೆ, ಇನ್ನೊಂದು ಅರ್ಥ ವರ್ಧಯತಿ ಶ, ಅಂದರೆ ಏನಾಯಿತು, ಜ್ಞಾನವನ್ನು ಸೃಷ್ಟಿ ಮಾಡುತ್ತಾನೆ. ಜ್ಞಾನವನ್ನು ಮಾತ್ರ ಅಲ್ಲ, ಇಡೀ ಜಗತ್ತನ್ನು ಆಗ್ಬೋದು ಅಥವಾ ತನ್ನನ್ನು ಆಗ್ಬೋದು. ತಾನು ಬರ್ತಾನೆ, ತಾನು ಬೆಳೆಯುತ್ತಾನೆ, ತಾನು ಇನ್ನೊಬ್ಬರಿಗೆ ಕಾಣಿಸಿಕೊಳ್ತಾನೆ ಎನ್ನುವ ಅರ್ಥದಲ್ಲಿ ಕೃಷ್ಣಾವತಾರ ಆಗಲಿ ಯಾವುದೇ ಅವತಾರ ಆಗಲಿ, ಒಟ್ಟಾರೆ ಎಲ್ಲ ಚಿಂತನೆಗಳನ್ನು ಒಟ್ಟು ಮಾಡಿದಾಗೆ ಸಾಮಾನ್ಯವಾದಂಥ ಒಂದು ಪ್ರಯೋಗ 98ನೆಯದ್ದು. ವಿಲಕ್ಷಣಂ ಅನಂತಂ ಸುಖಂ ವಾತಿ ಗಚ್ಚತಿ ಇತಿ ವಿಶ್ವ. ಈಗ ಭಗವಂತ ಸುಖವನ್ನು ಅನುಭವಿಸುತ್ತಾನೆ ಎನ್ನುವಲ್ಲಿ ವಿ ಅಂದರೆ ವಿಲಕ್ಷಣವಾದದ್ದು. ವಿಲಕ್ಷಣ ಅಂದರೆ ಏನರ್ಥ? ಎಲ್ಲರಲ್ಲಿ ಇರುವಂಥದ್ದು ಶಾಂತವಾದದ್ದು, ಭಗವಂತನದ್ದು ಅನಂತವಾದದ್ದು, ಕೊನೆ ಇರದೇ ಇರತಕ್ಕಂತಹ ಸುಖವನ್ನು ಅನುಭವಿಸುವುದರಿಂದ ಅವನನ್ನು ವಿಶ್ವ ಅಂತ ಕರೀತಾರೆ. ಇನ್ನು ವಿಶ್ವಯತಿ ವಿವರ್ಧತೆ ಮತ್ಸ್ಯರೂಪೇಣೇತಿ ವಿಶ್ವ. ವಿ ಎನ್ನುವುದನ್ನು ಉಪಸರ್ಗ ಮಾಡಿಕೊಂಡು ಶ್ವ ಎನ್ನುವುದಕ್ಕೆ ವರ್ಧನಾರ್ಥ ಮಾಡಿ ವಿಶ್ವಯತಿ ಅಂತ ಪ್ರಯೋಗ. ವಿಶ್ವಯತಿ ಅಂದರೆ ವಿವರ್ಧತೆ ಅಂತ ಅರ್ಥ, ಬೆಳೆಯುತ್ತಾನೆ ಅಂತ ಅರ್ಥ. ಎಲ್ಲಿ ಬೆಳೆಯುತ್ತಾನೆ? ಮತ್ಸ್ಯರೂಪದಲ್ಲಿ. ಸಣ್ಣ ಮೀನಾಗಿ ಸಿಕ್ಕಿದ, ಬೆಳೆದ 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 ಬೆಳೆದ. ಇದು ಒಂದು ಮತ್ಸ್ಯರೂಪದ ಚಿಂತನೆಯನ್ನು ಕೊಡುವಾಗ ಇನ್ನೊಂದು ಇದರ ಪ್ರಯೋಗವನ್ನು ಮಾಡಲಿಕ್ಕೆ ಬರ್ತದೆ. ವಂ ಅಂದರೆ ಜಲಂ, ವಿಶತಿ ಅಂತ, ವಿಶತಿ ವಂ ವಿಶ್ವಂ, ನೀರನ್ನು ಪ್ರವೇಶ ಮಾಡಿದ್ದಾನೆ ಅಂತ. ನೀರಿನಲ್ಲಿ ಬಹಳ ಬೆಳೆದವನು, ದೊಡ್ಡದಾದವನು ಎನ್ನುವ ಅರ್ಥದಲ್ಲಿ ವರ್ಧತೆ ಎನ್ನುವ ಅರ್ಥವು ವಕಾರಕ್ಕೆ ಇದೆ. ವಿಶತಿ ನೀರಲ್ಲಿ ಇದ್ದುಕೊಂಡು ಬೆಳೆದು ರೂಪವನ್ನು ತಾರಿಸಿದ್ದಾನೆ. ಹಾಗೆ ಒಂದು ನಾಮವು ಅನೇಕ ವಿಗ್ರಹಗಳನ್ನು ಚಿಂತನೆಯಲ್ಲಿ ತರ್ತದೆ. ವಿವರ್ಧತೆ ವರಾಹ ರೂಪೇಣೇತಿ ವಿಶ್ವಂ, ಇನ್ನು ಬೆಳೆದದ್ದು ಅಲ್ಲಿ ಮಾತ್ರ ಅಲ್ಲ, ವರಾಹನಾಗಿ ಬೆಳೆದಿದ್ದಾನೆ. ಬ್ರಹ್ಮನ ನಾಸಾದಿಂದ ಹೊರಗೆ ಬಂದವ ಬಹಳ ದೊಡ್ಡದಾಗಿ ವರಾಹ ರೂಪದಲ್ಲಿ ಬೆಳೆದ ವಿಷಯ ವಿಭಿದ್ಯ ಸ್ತಂಭಂ ಶ್ವಯತಿ ನಿರ್ಗಚ್ಚತಿ ನೃಸಿಂಹರೂಪೇಣೇತಿ. ವಿ ಅಂದರೆ ವಿಭಿದ್ಯ ಅಂತ, ಒಡೆದುಕೊಂಡು ಅಂತ ಅರ್ಥ. ವಿಭಿನ್ನನಾಗಿ ಎರಡು ಮಾಡಿಕೊಂಡು, ಯಾವುದನ್ನು? ಕಂಬವನ್ನು. ಶ್ವಯತ್ ಶ್ವಧಾತುವಿಗೆ ಬಂದದ್ದು ಅಂತ ಅರ್ಥ, ಗತ್ಯ ಅರ್ಥ, ಹೊರಗೆ ಬಂದಿದ್ದಾನೆ ಅಂತ. ಹೇಗೆ? ನರಸಿಂಹರೂಪದಿಂದ ಅಂತ. ನರಸಿಂಹರೂಪವು ಸಹ ಅಲ್ಲಿ ವಿಚಿತ್ರವಾಗಿ ಕಾಣ್ತದೆ ಅಲ್ಲಿ. ಯಾಕೆಂದರೆ 2 ಅಕ್ಷರಗಳು, ಎರಲವಗಳು ಒಂದು ಮೂಟೆ, ಶಶಸಹಗಳು ಒಂದು ಮೂಟೆ. ಹಾಗಾಗಿ ಶಕಾರ ಮತ್ತು ವಕಾರಗಳು 2 ಅಲ್ಲಿಗೆ ಸೇರಿವೆ. ಶಕಾರವು ನಂತರದಲ್ಲಿವೆ. ಅಂದರೆ ಆಚಾರ್ಯರ ಪ್ರಕಾರದಲ್ಲಿ ಸ್ವರಾಕ್ಷರಗಳು ಒಂದು ಗುಂಪಾದರೆ, ಪಂಚವರ್ಗಗಳು ಒಂದು ಗುಂಪಾದರೆ, ಎರಲವಗಳು ಒಂದು ಗುಂಪು, ಶಶಸಹಗಳು ಒಂದು ಗುಂಪು. ಅಷ್ಟಾಕ್ಷರಗಳ ಪಂಚಕಗಳ ವ್ಯವಸ್ಥೆಯಲ್ಲಿ ಬಂದ ಲೆಕ್ಕ. ಹಾಗೆ ಎರಲವಗಳಲ್ಲಿ ವಕಾರ ಇದೆ, ಶಶಸಹಗಳಲ್ಲಿ ಚಕಾರ ಇದೆ. ಶ ವ 2 ಅಕ್ಷರ ಶ್ವವಾಗಿದೆ. ಅದನ್ನು ನೃಸಿಂಹರೂಪವನ್ನು ಹೇಳುವ ರೀತಿ ಅದು. ಹಾಗೆ ನೃಸಿಂಹರೂಪದಿಂದ 2 ಸೀಳಿ ಬಂದ ರೂಪ ಅದು. 2 ರೂಪಗಳಿಂದ ಚಿಂತಿದೆ. ಕಂಬವನ್ನು 2 ಮಾಡಿ ಬಂದಿದೆ, 2 ರೂಪವನ್ನು ಹೊತ್ತು ನಿಂತಿದೆ. ವಂ ಜಲಂ ಇಚ್ಛೆಯಾಶ್ರಯತಿ ಕುರ್ಮರೂಪೇಣೇತಿ ವಿಶ್ವಂ. ವಂ ಅಂದರೆ ಜಲಂ,
ವಿಶತಿ ಪ್ರವೇಶ ಮಾಡಿದ್ದಾನೆ, ವಿಶತಿ ವಂ ಹೇಗೆ ಕೂರ್ಮರೂಪದಿಂದ. ವಂ ಅಂದರೆ ಅಮೃತವೂ ಹೌದು, ಅಮೃತ ಬೀಜ ಅದು. ಆದ್ದರಿಂದ ಅಮೃತವನ್ನು ಸಹ ತಂದಿದ್ದಾನೆ ಅಂತ ಅರ್ಥ. ಕೂರ್ಮರೂಪದಿಂದ ಅಮೃತೋದ್ಭವ ಆಗಲಿಕ್ಕೆ ಕಾರಣನಿದ್ದಾನೆ ಅಡಿಯಿಂದ. ವಿನಾ ತ್ರಿಪದ ಭೂಮಿತ ಭೂಮಿಚ್ಛಯ ಗಚ್ಚತಿ ವಾಮನಾತ್ಮನೇತಿ ವಿಶ್ವ. ವಿ ಅಂದರೆ ಇಚ್ಛಾ, ಹಿಂದೆ ಬಂತು ಕಾಂತಿ ಅರ್ಥದಲ್ಲಿ. ಏನು ಇಚ್ಛೆ ಅವನಿಗೆ? 3 ಹೆಜ್ಜೆ ಬೇಕು ಅಂತ ಇಚ್ಛೆ. ಆ ತ್ರಿಪದ ಮಿತ ಭೂಮಿ ಇಚ್ಛೆಯ 3 ಹೆಜ್ಜೆಯಿಂದ ಲೋಕವನ್ನು ಅಳೆಯುವ ಇಚ್ಛೆಯಿಂದ ವಾಮನಾತ್ಮನಾಗಿ ವಾಮನ ಸ್ವರೂಪದಲ್ಲಿ ಶಯತಿ ಗಚ್ಚತಿ ಬೆಳೆದು ನಿಂತಿದ್ದಾನೆ. ತತಃ ತ್ರಿವಿಕ್ರಮಾತ್ಮನ ವಿವಿಧ್ಯ ಅಂಡಂ ವರ್ಧತೆ ಇತಿ ವಿಶ್ವ. ಆನಂತರ ತ್ರಿವಿಕ್ರಮನಾಗಿ 3 ಹೆಜ್ಜೆಯನ್ನು ತೋರಿಸಿಬಿಟ್ಟು ಇಡೀ ವಿವಿಧ್ಯ ಅಂಡಂ, ಭೇದ ಮಾಡಿದ್ದು ಯಾವುದನ್ನು? ವಿ ಅಂದರೆ ವಿಭೇದನ ಮಾಡಿದ್ದು ಯಾವುದು ಕೇಳಿದರೆ ಬ್ರಹ್ಮಾಂಡವನ್ನು ಒಡೆದು ಮತ್ತು ಶ್ರೀಧಾತ್ವಿಗೆ ವರ್ಧತೆ ಅರ್ಥ ಉಂಟು, ಬೆಳೆದಿದ್ದಾನೆ, ಇನ್ನೂ ಬೆಳೆದಿದ್ದಾನೆ ಅಂತ ಅರ್ಥದಲ್ಲಿ ವಿಶ್ವಂ. ಅಲ್ಲಿಯೂ ಆಗಿ ಒಮ್ಮನದೇ ಅಮೃತಂ ಗಂಗಾಜಲ, ಅದನ್ನು ನಮಗೆ ಬೆಳೆಸಿಕೊಟ್ಟೆ ಜನಯತಿ, ಅದನ್ನು ಸೃಷ್ಟಿ ಮಾಡಿದ್ದಾನೆ ಅಥವಾ ಅದನ್ನಿಲ್ಲಿ ಬೆಳೆಸಿಬಿಟ್ಟಿದ್ದಾನೆ, ಹರಿಸಿಬಿಟ್ಟಿದ್ದಾನೆ. ಬೆಳೆಸುವುದು ಅಂದರೆ ಹರಿಸುವುದು, ನೀರಿನ ವೃದ್ಧಿ ಅಂದರೆ ಹರಿಸುವ ವ್ಯವಸ್ಥೆ. ಹೀಗೆ ಅದು ಒಂದು ಅರ್ಥ ಇಲ್ಲಿ ಕಾಣ್ತದೆ. ಇನ್ನೊಂದು ಮೋಹಿನಿ ರೂಪೇಣ ದೈತ್ಯಾನ್ ವಂಚಯಿತ್ವ ತೇಷಾಂ ವಿಷಂ ಸುಖ ವಿಪರೀತಂ ದುಃಖಂ ವಾಯೇತಿ ಇತಿ ವಿಶ್ವಂ. ವಿಶ್ವಂ ಅಂದರೆ ವಿಷಂ, ವಿಶ್ವಂ. ವಿಷಂ ಅಂದರೆ ವಿಗತ ಸುಖ ಅಂತ ಅರ್ಥ, ಸುಖ ವಿಪರೀತ ಅಂತ ಅರ್ಥ. ಶ ಅಂದರೆ ಸುಖ, ಅದಕ್ಕೆ ವಿ ಅಂದರೆ ವಿಪರೀತ. ಸುಖ ವಿಪರೀತವಾದದ್ದು ಯಾವುದು ಕೇಳಿದರೆ ದುಃಖವನ್ನು ವಾಯೇತಿ ಅವರಿಗೆ ಹೋಲಿಸುತ್ತಾನೆ, ಹಾಕಿಸುತ್ತಾನೆ, ಸಿಕ್ಕಿಸುತ್ತಾನೆ. ಯಾರಿಗೆ? ದೈತ್ಯರಿಗೆ. ಯಾಕೆ? ಮೋಹಿನಿ ರೂಪದಿಂದ ಅಮೃತ ಕೊಡದೆ. ವಿವಿಧ ರುಜಃ ಶಮಯನ್ ವಾತಿ ಧನ್ವಂತರಿ ರೂಪೇಣೇತಿ ವಿಶ್ವ. ವಿ ಅಂದರೆ ವಿವಿಧವಾಗಿರತಕ್ಕಂಥ ರೋಗಗಳು, ಅವುಗಳನ್ನು ಸಂಹಾರ ಮಾಡ್ತಾ. ಅಲ್ಲಿ ಶ ವ ಉಂಟು. ಶ ಅಂದರೆ ಶಮನ ಅಂತ ಅರ್ಥ, ಕಮ್ಮಿ ಮಾಡುವುದು ಅಂತ ಅರ್ಥ. ವ ಅಂದರೆ ಹೋಗುವುದು ಅಂತ ಅರ್ಥ. ಹಾಗೆ ಕಮ್ಮಿ ಮಾಡ್ತಾ ಹೋಗ್ತಾನೆ. ಹೇಗೆ? ಧನ್ವಂತರಿ ರೂಪದಿಂದ ವಿವಿಧ ರೋಗಗಳನ್ನು ನಿವೃತ್ತಿಗೊಳಿಸುವ ಮೂಲಕ, ಶಮನ ಮಾಡುವ ಮೂಲಕ ಭಗವಂತ ರೂಪವನ್ನು ತಳೆದಿದ್ದಾನೆ. ವಿಗತಂ ಪ್ರಜಾನಾಂ ಶಂ ಎಭ್ಯಸ್ತೆ ವಿಷಾಹ ಪ್ರಜಾಪೀಡಕಾ ಕ್ಷತ್ರಿಯ ತಾನ್ ವೇತಿ ಅತ್ತಿ ನಾಶಯತಿ ಭಾರ್ಗವಾತ್ಮನೇತಿ ವಿಶ್ವ. ಇನ್ನು ಪರಶುರಾಮನಾಗಿ ಏನು ಮಾಡಿದ? ಕ್ಷತ್ರಿಯರನ್ನು ಸಂಹಾರ ಮಾಡಿದ. ವಿಷಿಗಳು ಅಂದರೆ ಕ್ಷತ್ರಿಯರು. ವಾ ಅಂದರೆ ವಿ ಕಾದನ ಅಂತ ಅರ್ಥ ಇದೆ, ಸಂಹಾರ ಮಾಡಿದ್ದು ಅಂತ, ತಿಂದದ್ದು ನಾಶ ಮಾಡಿದ್ದು ಅಂತ. ಪರಶುರಾಮನಾಗಿ ಸಂಹಾರ ಮಾಡಿದ್ದಾನೆ ಪ್ರಜೆಗಳನ್ನು, ಕ್ಷತ್ರಿಯರನ್ನು. ಎಂಥ ಪ್ರಜೆಗಳವರು? ವಿಗತಂ ಪ್ರಜಾನಾಂ ಶಂ ಎಭ್ಯಸ್ತೆ. ಅವರನ್ನು ವಿಷ ಅಂತ ಕರ್ತದ್ದು ಯಾಕೆ ಅಂತ ಕೇಳಿದರೆ, ಪ್ರಜೆಗಳನ್ನು ಅವರು ಸುಖವನ್ನು ಇಲ್ಲ ಮಾಡಿದ್ದಾರೆ. ಯಾರದ್ದು? ಪ್ರಜೆಗಳದ್ದು. ಅದರಲ್ಲಿ ವಿಶೇಷವಾಗಿ ವಿ ಅಂದರೆ ಜ್ಞಾನಿಗಳದ್ದು. ಬ್ರಹ್ಮದೃಗು ಕ್ಷತ್ರಿಯ ಕುಲವನ್ನು ನಾಶ ಮಾಡುವಾಗ ಎಂಥ ಜಾತಿಗಳನ್ನು ನಾಶ ಮಾಡಿದೆ ಹೇಳ್ತಾರೆ ಅಂದರೆ, ಸುಮ್ಮನೆ ಕ್ಷತ್ರಿಯರ ಮೇಲೆ ಭಾರ್ಗವ ಕೋಪಗೊಳ್ಳಿಲ್ಲ. ಅವರು ಬ್ರಹ್ಮದ್ವೇಷಿಗಳಾಗಿ ನಿಂತಾಗ, ವಿಶೇಷವಾಗಿ ವಶಿಷ್ಠರ ಧನವನ್ನೇ ಅಪಹಾರ ಮಾಡಲಿಕ್ಕೆ ನಿಂತಾಗ, ಅದಕ್ಕೆ ಪೋಷಕವಾಗಿ ಬಂದಾಗ, ಕರ್ತವೀರ್ಯ ಎನ್ನುವ ರಾಜರ ಜತೆಯಲ್ಲಿ ಇತರ ರಾಜರು ಸೇರಿಕೊಂಡಾಗ ಅಂಥವರ ಸಂಹಾರಕ್ಕಾಗಿ ಬಂದಿದ್ದಾನೆ. ವಿಗತಂ ಪ್ರಜಾನಾಂ ಶಂ ಎಭ್ಯಸ್ತೆ. ಕೇವಲ ಪ್ರಜೆಗಳ ಸುಖ ಮಾತ್ರ ಅಲ್ಲ, ಪ್ರಕೃಷ್ಟವಾಗಿ ಜಾತರು ಯಾರಿದ್ದಾರೆ ಪ್ರಜೆಗಳು ಅಂದರೆ ಪರಮಾತ್ಮನ ಚಿಂತನೆಯಲ್ಲಿ ಜಾತರಾದವರು, ಅಂದರೆ ಬ್ರಹ್ಮಕುಲ ಅಂತ ಅರ್ಥ ಮಾಡ್ತಾರೆ. ಆ ಅರ್ಥ ಅಲ್ಲಿ ಕಾಣುತ್ತದೆ. ರಾಮಾತ್ಮನ ರಘುಕುಲಂ ವಿವರ್ಧಯತಿ ಇತಿ ವಿಶ್ವಂ. ಇನ್ನು ವರ್ಧನ ಅರ್ಥದಲ್ಲಿ ತಂದರೆ ಟುವಕ್ಷ ಅಗತಿವೃದ್ಧಿಯೋ ಅಂತ ಹೇಳಿದರೆ, ವಿವರ್ಧನ ಅಂತ ಮಾಡಿದರೆ ವಿಶ್ವಂ ಅಂದರೆ ವಿವರ್ಧಯತಿ ಇತಿ ವಿಶ್ವಂ. ಏನನ್ನು? ರಘುವಂಶವನ್ನು. ಹೇಗೆ? ರಾಮನಾಗಿ ಬಂದು. ಹಾಗೆಯೇ ರಾವಣಂ ವಿಹತ್ಯ ವಿಭೀಷಣಂ ವರ್ಧಯತಿ ಇತಿ ವಿಶ್ವ. ಅದರಲ್ಲಿ ವರ್ಧನೆ ಮಾಡಿದ್ದು ವಿಭೀಷಣನೆನ್ನುವ ಅರ್ಥ ಬರ್ತದೆ. ಅದಕ್ಕಿಂತ ಮೊದಲು ವಿಕಾರಕ್ಕೆ ವಿಹತ್ಯ ಅಂತ ಅರ್ಥ ಮಾಡಿದರೆ ಸಂಹಾರ ಮಾಡಿ. ಯಾರನ್ನು? ವಿರೋಧಿಯನ್ನು. ಮತ್ತು ಇನ್ನೊಮ್ಮೆ ಇಟ್ಟುಕೊಳ್ಳಿ, ವಿರೋಧ ಧರ್ಮದವನನ್ನು, ತನ್ನ ಹೆಂಡತಿಯನ್ನೇ ಕದ್ದ ಧರ್ಮ. ಅಷ್ಟೇ ಅಲ್ಲದೆ ಇತರ ದೇವತೆಗಳ, ಗಂಧರ್ವರ, ಇತರರ ಸ್ತ್ರೀಯರನ್ನೆಲ್ಲ ಅಪಹಾರ ಮಾಡಿದ ವಿರುದ್ಧ ಧರ್ಮವುಳ್ಳ, ತನಗೆ ವಿರುದ್ಧನಾದ, ಸೀತಾ ವಿರೋಧನಾದ ರಾವಣನನ್ನು ಸಂಹಾರ ಮಾಡಿ ವಿಭೀಷಣನಿಗೆ ಪಟ್ಟವನ್ನು ಕೊಟ್ಟವನು ಎನ್ನುವ ಅರ್ಥದಲ್ಲಿ ವಿಶ್ವಂ. ಹೀಗೆ ರಾಮಾವತಾರದವರೆಗೆ ಚಿಂತನೆಯನ್ನು ನಡೆಸಿದ್ದೇನೆ. ಇನ್ನು ಇತರ ಅವತಾರಗಳ ಚಿಂತನೆ ಮುಂದೆ ಬಂದಿದೆ. 110 ಅರ್ಥಗಳು ಸಾಗಿವೆ. ಇನ್ನೂ ಆಚಾರ್ಯರು ಕೊಟ್ಟ 10 ಅರ್ಥ ವಿಶ್ವಕ್ಕೆ ಇದೆ. ಮತ್ತು ಒಂದು 10 ಅರ್ಥ ನಾವು ಅವತಾರದ ಚಿಂತನೆಯಲ್ಲಿ ಮತ್ತೆ ಮಾಡಲಿದ್ದೇವೆ. ಈಗೊಂದು 300-200 ಅರ್ಥಗಳಲ್ಲಿ ವಿಶ್ವನಾಮನ ಚಿಂತನೆ ಜೊತೆಯಲ್ಲಿ ಮತ್ತೆ ಸೇರುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ಅರ್ಪಣವಸ್ತು. ನಾರಾಯಣ ನಾರಾಯಣ ನಾರಾಯಣ.